ಹಲೋ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರಿಗೂ ನಮಸ್ಕಾರ. ಕನ್ನಡ ನಾಡಿನ ಸಮಸ್ತ ಸ್ಪರ್ಧಾರ್ಥಿಗಳೇ, ಭವಿಷ್ಯವನ್ನು ರೂಪಿಸಲು ಹೊರಟಿರುವ ಅದ್ಭುತವಾದಂಥ ಗುರಿಯನ್ನು ಇಟ್ಕೊಂಡಿರುವಂತಹ ಭವಿಷ್ಯದ ಎಲ್ಲ ಶಿಕ್ಷಕರಿಗೂ ಈ TRGಗೆ ಸ್ವಾಗತವನ್ನು ಕೋರ್ತೇನೆ. ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಬೆಳವಣಿಗೆ ಮತ್ತು ವಿಕಾಸ ಅನ್ನುವಂಥ 2ನೇ ಚಾಪ್ಟರ್ನಲ್ಲಿ ವಿಕಾಸದ ತತ್ವಗಳು ಅನ್ನುವಂಥದ್ದೊಂದು ಹಂತ ಇದೆ. ಆ ವಿಕಾಸದ ತತ್ವಗಳನ್ನು 2011, 12, 14, 17, 19, 20, 21, 22ರ KRTT ಆಗಿರ್ಬೋದು, CTT ಆಗಿರ್ಬೋದು, B.Ed ಆಗಿರ್ಬೋದು, GPSTಗೆ ಸಂಬಂಧಪಟ್ಟಂತಾಗಿರ್ಬೋದು, ವಿವಿಧ ರಾಜ್ಯಗಳ TT ಪ್ರಶ್ನೆ ಪತ್ರಿಕೆಗಳನ್ನು ಆಧಾರವಾಗಿಟ್ಟುಕೊಂಡು ಪ್ರಶ್ನೆಗಳಿಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ನೀಡಲು ನಾನಿಲ್ಲಿ ಬಂದಿದ್ದೇನೆ. ಒಂದು ವೇಳೆ ಇಲ್ಲಿ ವಿಕಾಸದ ತತ್ವಗಳಲ್ಲಿ ಸ್ನೇಹಿತರೆ ಒಂದಂಕನೂ ಮಿಸ್ ಆಗೋದಿಲ್ಲ. ಏಕಂತಂದರೆ ಎಲ್ಲ ಪ್ರಶ್ನೆ ಪತ್ರಿಕೆಗಳ ಆಧಾರವಾಗಿಟ್ಟುಕೊಂಡು ಪ್ರಶ್ನೆಗಳನ್ನು ತೆಗೆದುಕೊಳ್ಳಲಾಗಿದೆ. ಹೀಗಾಗಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಬೆಲ್ ಬಟನ್ ಒತ್ತುವುದರ ಮೂಲಕ ನೋಟಿಫೈ ಆಗಿರಂತ ಹೇಳ್ತಾ ನನ್ನ ಕ್ಲಾಸನ್ನು ಪ್ರಾರಂಭಿಸ್ತೀನಿ ಸ್ನೇಹಿತರೆ. ಮೊದಲೇ ಪ್ರಶ್ನೆ ಏನಪ್ಪ ಅಂತಂದರೆ, ಏನದಪ್ಪ ಅಂತಂದರೆ, ಮಗುವಿನ ವಿಕಾಸದ ತತ್ವಗಳ ಜ್ಞಾನ ಇದಕ್ಕೆ ಉಪಯುಕ್ತವಾದದ್ದು. ಇದು KRTT 2019ರಲ್ಲಿ ಕೇಳಿರೋದುಂಟು. ವಿಕಾಸದ ತತ್ವಗಳ ಜ್ಞಾನ ಯಾಕೆ ಬೇಕು ಅನ್ನುವಂಥದ್ದನ್ನು ಪ್ರಶ್ನೆ ಕೇಳಿದ್ದಾನೆ. ವಿದ್ಯಾರ್ಥಿಗಳನ್ನು ಮುಂದಿನ ಹಂತಕ್ಕೆ ಉತ್ತೀರ್ಣಗೊಳಿಸಲು, ಸಾಮಾನ್ಯ ಪಠ್ಯಕ್ರಮ ರಚಿಸಲು, ಪಠ್ಯೇತರ ಚಟುವಟಿಕೆಯನ್ನು ಏರ್ಪಡಿಸಲು, ಸಾಮರ್ಥ್ಯವನ್ನು ಅಂದಾಜಿಸಲು ಅಂತ 4 ಆಪ್ಷನ್ಸ್ ಕೊಟ್ಟಿದ್ದಾನೆ. ಅದರಲ್ಲಿ ಒಂದು ಆನ್ಸರ್ ಆಗುತ್ತೆ ರೀ. ಯಾವುದಪ್ಪ ಅಂತಂದರೆ ಸಾಮರ್ಥ್ಯವನ್ನು ಅಂದಾಜಿಸಲು. ಹಾಗಾದರೆ ಸಾಮರ್ಥ್ಯವನ್ನು ಅಂದಾಜಿಸಲು ಅನ್ನುವಂಥದ್ದನ್ನು ಉತ್ತರ ಆಗುತ್ತೆ. ಇವು 3 ಪ್ರಶ್ನೆಗಳ ಉತ್ತರ ಏನಾಗುವುದು? ವಿದ್ಯಾರ್ಥಿಗಳನ್ನು ಮುಂದಿನ ಹಂತಕ್ಕೆ ಉತ್ತೀರ್ಣಗೊಳಿಸಲು ವಿಕಾಸದ ತತ್ವಜ್ಞಾನ ಬೇಕು, ಆದರೆ ಕಂಪ್ಲೀಟಾಗಿ ತೆಗೆದುಕೊಳ್ಳಲ್ರಿ ವಿಕಾಸದ ತತ್ವಜ್ಞಾನ. ಸಾಮಾನ್ಯ ಪಠ್ಯಕ್ರಮ ರಚಿಸೋ ಸಲುವಾಗಿನೂ ಬಳಸ್ಕೊಳ್ತಾರೆ ವಿನಃ ಈ ವಿಕಾಸ ತತ್ವಗಳೇ ಕಂಪ್ಲೀಟ್ ಆಗೋದು ಉಪಯೋಗ ಆಗುತ್ತೆ ಅನ್ನುವಂಥದ್ದನ್ನೇ ಹೇಳಕ್ಕೆ ಬರಲ್ಲ. ಪಠ್ಯೇತರ ಚಟುವಟಿಕೆ ಏರ್ಪಡಿಸಲು, ಪಠ್ಯೇತರ ಚಟುವಟಿಕೆ ಅಂದರೆ ಆಶುಭಾಷಣ ಆಗಿರ್ಬೋದು, ಪ್ರಬಂಧ ಸ್ಪರ್ಧೆ ಆಗಿರ್ಬೋದು, ಜೊತೆಗೆ ಗಾಯನ ಸ್ಪರ್ಧೆ ಆಗಿರ್ಬೋದು, ಈ ಎಲ್ಲ ಪಠ್ಯೇತರ ಚಟುವಟಿಕೆಗಳನ್ನು ಏರ್ಪಡಿಸಲು ಕೂಡ ವಿಕಾಸದ ತತ್ವಗಳನ್ನು ಸ್ವಲ್ಪ ಮಟ್ಟಿಗೆ ಬಳಸ್ಕೊಳ್ತಾರೆ. ಆದರೆ ನಿಜವಾಗಿ ಈ ವಿಕಾಸ ತತ್ವಗಳ ಜ್ಞಾನ ಯಾವುದಕ್ಕೆ ಉಪಯೋಗಪ್ಪ ಅಂತಂದರೆ ಸಾಮರ್ಥ್ಯವನ್ನು ಅಂದಾಜಿಸಲು ಹೇಗೆ? ವಿಕಾಸ ಅಂದರೆ ಏನು ಅನ್ನುವಂಥದ್ದನ್ನು ನೀವು ಸ್ವಲ್ಪ ಗಮನದಲ್ಲಿ ತಳ್ಕೋಬೇಕು. ವಿಕಾಸ ಅಂತಂದರೆ ಕೇವಲ ವ್ಯಕ್ತಿಯ ಎತ್ತರದಲ್ಲಾಗುವ ಹೆಚ್ಚಳ ಅಥವಾ ಅವನ ಸಾಮರ್ಥ್ಯದಲ್ಲಾಗುವ ಸುಧಾರಣೆಯನ್ನು ಮಾತ್ರ ಒಳಗೊಳ್ಳೋದಿಲ್ಲ ರೀ ವಿಕಾಸ. ಅದು ಬದಲಾಗಿ ಹಲವಾರು ಸಂರಚನೆಗಳನ್ನು ಹಾಗೂ ಕ್ರಿಯೆಗಳನ್ನು ಸಮನ್ವಯಗೊಳಿಸುವ ಒಂದು ಸಂಕೀರ್ಣ ಪ್ರಕ್ರಿಯೆಯಾಗಿದೆ. ಹಂಗಂದ್ರೆ ಏನು? ಸಂರಚನೆಗಳಂದ್ರೇನು? ದೈಹಿಕ, ಬೌದ್ಧಿಕ, ನೈತಿಕ, ಸಾಮಾಜಿಕ, ಸಂವೇಗಾತ್ಮಕ. ಏನಪ್ಪ ಅಂತಂದರೆ ಈ ಸಂವೇಗಾತ್ಮಕ ವಿಕಾಸ ಮಗು ತನ್ನದೇ ಆದಂಥ ವೇಗದಲ್ಲಿ ಹೊಂದುತ್ತದೆ. ಅದು ಯಾವ ಹಂತದಲ್ಲಿ ಅಂತಂದರೆ ಪೂರ್ವ ಬಾಲ್ಯ ಆಗಿರ್ಬೋದು, ಉತ್ತರ ಬಾಲ್ಯ ಆಗಿರ್ಬೋದು, ಶೈಶವಾವಸ್ಥೆ, ಪೂರ್ವ ಬಾಲ್ಯ, ಉತ್ತರ ಬಾಲ್ಯ, ಜೊತೆಗೆ ತಾರುಣ್ಯಾವಸ್ಥೆಯಲ್ಲಿ ತನ್ನದೇ ಆದಂಥ ವೇಗದಲ್ಲಿ ಮಕ್ಕಳು ವಿಕಾಸ ಹೊಂದ್ತಾರೆ. ಶಾಲಾ ಕೊಠಡಿಯನ್ನು ತೆಗೆದುಕೊಂಡಾಗ ಆ ಶಾಲಾ ಕೊಠಡಿಯಲ್ಲಿ ಪ್ರತಿಯೊಂದು ಮಗುವಿನಲ್ಲಿ ಸಹಜ ಸಾಮರ್ಥ್ಯ ಇರ್ತದೆ ರೀ. ಸಹಜ ಸಾಮರ್ಥ್ಯ ಇದ್ದಾಗ ಅವು ದೈಹಿಕ, ಬೌದ್ಧಿಕ ಸಾಮರ್ಥ್ಯ ಇರ್ಬೋದು. ಯಾವ ಮಕ್ಕಳು ದೈಹಿಕ ಸಾಮರ್ಥ್ಯ ಹೊಂದಿರ್ತಾರೆ, ಕೆಲವೊಂದು ಮಕ್ಕಳು ಬೌದ್ಧಿಕ ಆಗಿ ಹೊಂದಿರ್ತಾರೆ, ಕೆಲವೊಂದು ಮಕ್ಕಳು ಸಾಮಾಜಿಕ ವಲಯದಲ್ಲಿ ಹೊಂದಿರ್ತಾರೆ. ಹೀಗೆ ಆಯಾ ಕ್ಷೇತ್ರದಲ್ಲಿ ಆಯಾ ಮಕ್ಕಳು ತಮ್ಮದೇ ಆದಂಥ ಸಹಜ ಸಾಮರ್ಥ್ಯವನ್ನು ಹೊಂದಿರ್ತಾರೆ. ಆವಾಗ ನಾವು ಶಿಕ್ಷಕರಾದವರು ಏನು ಮಾಡಬೇಕಪ್ಪ ಅಂತಂತಂದರೆ, ಶಿಕ್ಷಕರಾದವರು ಶಾಲಾ ವಿದ್ಯಾರ್ಥಿಗಳಿಗೆ ಯುಕ್ತ ಹಾಗೂ ಸಂಪತ್ಭರಿತವಾದಂಥ ವಾತಾವರಣ ಒದಗಿಸಬೇಕು. ತನ್ನ ಶಾಲೆಯಲ್ಲಿ ದೊರೆತಿರುವಂಥ ಸೌಲಭ್ಯ ಹಾಗೂ ಸಾಧನಗಳ ಸಹಾಯದಿಂದ ವಿದ್ಯಾರ್ಥಿಯ ಸಹಜ ಸಾಮರ್ಥ್ಯವನ್ನು ಪತ್ತೆ ಹಚ್ಚಿ ಅವುಗಳ ಬೆಳವಣಿಗೆಗೆ ಸೂಕ್ತ ಪಠ್ಯ ಚಟುವಟಿಕೆಯನ್ನು ಒದಗಿಸಬೇಕು ಹಾಗೂ ಅವನ ಅಂತರ್ಗತ ಸಾಮರ್ಥ್ಯವನ್ನು ಬೆಳೆಸಲು ಸೂಕ್ತ ಮಾರ್ಗದರ್ಶನ ನೀಡಬೇಕು. ಯಾರೇ?
ಶಿಕ್ಷಕರಾದವರು. ಅದರ ಸಲುವಾಗಿ ಮಗುವಿನ ಅಂತರ್ಗತ ಸಾಮರ್ಥ್ಯವನ್ನು, ಮಗುವಿನಲ್ಲಿ ಹುದುಗಿರುವಂಥ ಸಾಮರ್ಥ್ಯವನ್ನು, ಸಹಜ ಸಾಮರ್ಥ್ಯವನ್ನು ಅಂದಾಜು ಮಾಡಲು ವಿಕಾಸ ತತ್ವಜ್ಞಾನ ಬೇಕು ಅಂತ ನಾವಿಲ್ಲಿ ಹೇಳ್ಬೋದ್ರಿ. ಎರಡನೇ ಪ್ರಶ್ನೆಯನ್ನು ತೆಗೆದುಕೊಂಡಾಗ, ಈ ಪ್ರಶ್ನೆ KRTT 2019ರಲ್ಲಿ ಕೇಳಿರೋದು ಉಂಟ್ರಿ. ಸುಮಳು ಪ್ರತಿ ಪಾಠವನ್ನು ಚುರುಕಾಗಿ ಕಲಿಯುವಳು, ಆದರೆ ಲೀಲಾಳು ಅದೇ ಪಾಠವನ್ನು ಕಲಿಯಲು ಹೆಚ್ಚು ಸಮಯ ತೆಗೆದುಕೊಳ್ಳುವಳು. ಇದು ವಿಕಾಸದ ಈ ತತ್ವ ಪ್ರತಿನಿಧಿಸುತ್ತೆ. ನಾವು ಮೊದಲನೇದಾಗಿ ಏನು ಮಾಡಬೇಕು ಅಪ್ಪ ಅಂತಂದರೆ, ವಿಕಾಸದ ತತ್ವಗಳು ಎಷ್ಟವ, ಯಾವ್ಯಾವ ಅನ್ನೋಂಥದ್ದನ್ನು ನೆನ್ಪಿಟ್ಕೊಳ್ಬೇಕು. ನಿರಂತರತೆಯ ತತ್ವ, ಸಾಮಾನ್ಯದಿಂದ ನಿರ್ದಿಷ್ಟತೆಗೆ ತತ್ವ, ವೈಯಕ್ತಿಕ ಭಿನ್ನತೆಯ ತತ್ವ, ಪರಸ್ಪರ ಸಂಬಂಧ ತತ್ವ. ಈ ನಾಲ್ಕೂ ಕೂಡ ವಿಕಾಸದ ತತ್ವಗಳೂ ಹೌದು. ಹಾಗಾದರೆ ಇದಕ್ಕೆ ಉತ್ತರ ಏನಾಗುತ್ತೆ? ವೈಯಕ್ತಿಕ ಭಿನ್ನತೆ ಆಗುತ್ತೆ ರೀ. ಯಾವುದಾಗುತ್ತೆ? ವೈಯಕ್ತಿಕ ಭಿನ್ನತೆ ಆಗುತ್ತೆ. ವೈಯಕ್ತಿಕ ಭಿನ್ನತೆ ಅಂದರೆ ಏನು? ವ್ಯಕ್ತಿಗಳ ಮಧ್ಯದಲ್ಲಿ ಭಿನ್ನತೆಯನ್ನು ಕಾಣುವುದೇ ವೈಯಕ್ತಿಕ ಭಿನ್ನತೆ. ವೈಯಕ್ತಿಕ ಭಿನ್ನತೆ ಅನ್ನುವಂಥದ್ದು ಬೆಳವಣಿಗೆ ಮತ್ತು ವಿಕಾಸದಲ್ಲಿ ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವಾಗಿ ಕಾಣ್ತೀವಿ ನಾವು. ವ್ಯಕ್ತಿಯಿಂದ ವ್ಯಕ್ತಿಗಳಲ್ಲಿ ಅಷ್ಟೇ ಅಲ್ಲ, ಅಣ್ಣ ತಮ್ಮಂದರಲ್ಲಿ ಕೂಡ ಭಿನ್ನವಾಗಿರುವುದನ್ನು ನಾವು ನೋಡ್ತೀವಿ ವೈಯಕ್ತಿಕ ಭಿನ್ನತೆಯಲ್ಲಿ. ಪ್ರತಿಯೊಬ್ಬ ವ್ಯಕ್ತಿ ತನ್ನ ವಿಶಿಷ್ಟ ವೇಗ ಮತ್ತು ಗಾತ್ರದಲ್ಲಿ ಬೆಳವಣಿಗೆ ಹಾಗೂ ವಿಕಾಸವನ್ನು ಹೊಂದುತ್ತಾನೆ. ನೆನ್ಪಿಟ್ಕೊಳ್ಬೇಕು. ವೈಯಕ್ತಿಕ ಭಿನ್ನತೆ ಅಂತಂದರೆ ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನತೆಯನ್ನು ಕಾಣೋದು. ಉದಾಹರಣೆ ನೋಡಿ, ಈಗ ಸುಮಾಳು ಪ್ರತಿ ಪಾಠವನ್ನು ಚುರುಕಾಗಿ ಕಲಿಯೋಡ್ರಿ. ಒಂದು ಸ್ಕೂಲ್ನಲ್ಲಿ ಸುಮಾ ಅನ್ನುವಂಥ ಹುಡುಗಿನೂ ಇದ್ದಾಳೆ, ಲೀಲಾಳು ಅನ್ನುವಂಥ ಹುಡುಗಿ ಇದ್ದಾಳೆ. ಸುಮಾಳು ಪ್ರತಿ ಪಾಠವನ್ನು ಚುರುಕಾಗಿ ಕಲಿತಾಳೆ, ಲೀಲಾ ಅದೇ ಪಾಠವನ್ನು ಕಲಿಯಲು ಹೆಚ್ಚು ಸಮಯ ತೆಗೆದುಕೊಳ್ತಾಳೆ. ಯಾಕೆ ಅಂದಾಗ ವೈಯಕ್ತಿಕ ಭಿನ್ನತೆ. ಅಣ್ಣ ತಮ್ಮ ಅಕ್ಕ ತಂಗಿಯರಲ್ಲೂ ವೈಯಕ್ತಿಕ ಭಿನ್ನತೆ ಕಾಣುತ್ತೆ. ಅಂದರೆ ಒಂದು ಕೊಠಡಿಯಲ್ಲಿರುವಂಥ ವಿದ್ಯಾರ್ಥಿಗಳಲ್ಲಿ ವೈಯಕ್ತಿಕ ಭಿನ್ನತೆಯನ್ನು ಕಾಣ್ತೀವಿ. ವೈಯಕ್ತಿಕ ಭಿನ್ನತೆ ಅಂದ ತಕ್ಷಣ ನಮಗೆ ನೋಡ್ರಿ, ಅದು ದೇಹದ ಭಾಗ ಆಗಿರ್ಬೋದು, ಬೌದ್ಧಿಕ ಶಕ್ತಿಯಲ್ಲಾಗಿರ್ಬೋದು, ಯಾವುದೇ ಕ್ಷೇತ್ರದಲ್ಲಾಗಿರ್ಬೋದು ಭಿನ್ನತೆಯನ್ನು ಕಾಣ್ತೀವಿ. ಹೀಗಾಗಿ ಇದು ವೈಯಕ್ತಿಕ ಭಿನ್ನತೆ ಎನ್ನುವಂಥ ಒಂದು ಉತ್ತರವನ್ನು ಪಡ್ಕೊಳ್ಳುತ್ತೆ. ಹಾಗಾದರೆ ನಿರಂತರತೆ ತತ್ವ ಅಂದರೆ ಹುಟ್ಟಿನಿಂದ ಸಾಯುವ ತನಕ ನಡೆಯುವಂಥದ್ದು ನಿರಂತರತೆಯ ತತ್ವ. ಸಾಮಾನ್ಯದಿಂದ ನಿರ್ದಿಷ್ಟತೆಡೆಗೆ ಸಾಗುವ ತತ್ವ. ಸಾಮಾನ್ಯದಿಂದ ನಿರ್ದಿಷ್ಟದೆಡೆಗೆ ಅಂತಂದರೆ ಮಗುವಿನ ವಿಕಾಸದ ಎಲ್ಲ ಹಂತಗಳಲ್ರಿ ನಿರ್ದಿಷ್ಟ ಚಟುವಟಿಕೆಗಿಂತ ಮೊದಲು ಸಾಮಾನ್ಯ ಚಟುವಟಿಕೆಯನ್ನು ಕಂಡು ಬರ್ತದೆ. ಹೇಗೆ? ಈಗ ನೋಡಿ, ಮಗುವಿನ ಭಾಷಾ ಬೆಳವಣಿಗೆ ಸಾಮಾನ್ಯವಾಗಿ ಹೆಂಗೆ ಅನುಕ್ರಿಯೆ ಆಗ್ತದಂದ್ರೆ ಜನನದ ಅಳಿವಿನಿಂದ ಪ್ರಾರಂಭ ಆಗ್ತದ್ರಿ. ಜನನದ ಅಳಿವಿನಿಂದ ಪ್ರಾರಂಭ ಆಗಿ ಇದು ಮುಂದೆ ಏನಾಗ್ತದಪ್ಪ ಅಂತಂದರೆ ವಿಭೇದೀಕರಣ ಪ್ರಾರಂಭವಾಗಿ ಮಗು ಹಲವಾರು ಪದಗಳನ್ನು ಬಳಸ್ತದೆ. ಎಲ್ಲಿ? ಭಾಷೆಯಲ್ರಿ. ಅಂಥ ಸಂದರ್ಭದಲ್ಲಿ ನಾವೇನು ಮಾಡ್ತೀವಪ್ಪ ಅಂತಂದರೆ ಮುಂದೆ ಅದು ಸಂವಹನ ಕೌಶಲ್ಯ ವಿಕಾಸವಾಗುತ್ತೆ. ಅಂದರೆ ಸಾಮಾನ್ಯದಿಂದ ನಿರ್ದಿಷ್ಟತೆಡೆಗೆ ಅಂತಂದರೆ ಒಂದು ಉದಾಹರಣೆ ಹೇಳ್ತೀನಿ ಕೇಳಿ. 1 ವರ್ಷದ ಮಗು ತಾಯಿಗೆ ಮಮ್ಮಮ್ಮಮ್ಮಮ್ಮ ಅನ್ನುತ್ತೆ. ಅದೇ ಮಗು ಬೆಳೀತಾ 2 ವರ್ಷಕ್ಕೆ ಬಂದಾಗ ಆ ಮಗು ಸಾಮಾನ್ಯದಿಂದ ನಿರ್ದಿಷ್ಟ ಕಡೆಗೆ ಸಾಗುತ್ತೆ, ಅಮ್ಮ ಅಂತೆ. ಇನ್ನೊಂದು ಉದಾಹರಣೆಯನ್ನು ತೆಗೆದುಕೊಂಡಾಗ ಒಂದು ಮಗು ಏನಾದರೂ ಕಚ್ಚಿದರೆ ಹಾ ಅನ್ನುತ್ತೆ. ಮುಂದೆ ಸ್ವಲ್ಪ ಬೆಳೀತಾ 2 ವರ್ಷದ ಮಗು ಆಯ್ತಂತಂದರೆ ನಿರ್ದಿಷ್ಟವಾಗಿ ಹೇಳುತ್ತೆ, ಅಮ್ಮ ನನಗೆ ಈ ಜಾಗದಲ್ಲಿ ಈ ಪ್ರಾಣಿ ಕಚ್ಚಿದೆ ಅಂತ. ಅಂತಂದರೆ ಪ್ರಪಂಚದ ಎಲ್ಲ ಮಕ್ಕಳಲ್ರಿ, ಯಾವುದೇ ಹಂತದ ಮಕ್ಕಳಾಗಿರ್ಬೋದು, ಎಲ್ಲರಲ್ಲಿ ಮೊದಲು ಸಾಮಾನ್ಯ ಚಟುವಟಿಕೆ ಕಂಡುಬರುತ್ತೆ, ನಂತರ ನಿರ್ದಿಷ್ಟತೆ ಕಂಡುಬರುತ್ತೆ ಅಂತ ನಾವು ಇಲ್ಲಿ ಹೇಳ್ಬೋದು. ಪರಸ್ಪರ ಸಂಬಂಧ ಇದನ್ನು ಕೂಡ ವಿಕಾಸದ ತತ್ವಗಳಲ್ಲಿ ಒಂದು ಅಂತ ಹೇಳ್ಬೋದು. ಪರಸ್ಪರ ಸಂಬಂಧ ಅಂತಂತಂದರೆ ನೋಡಿ ಹೇಗಿರ್ತದ ವಿಕಾಸದ ತತ್ವಗಳಲ್ಲಿ ಪರಸ್ಪರ ಸಂಬಂಧ ಅಂತಂದರೆ ಮಗುವಿನ ಶಾರೀರಿಕ ಬೆಳವಣಿಗೆ ಮಾನಸಿಕ ಬೆಳವಣಿಗೆ ಮೇಲೆ ಪ್ರಭಾವ ಬೀರ್ತದೆ ರೀ. ಯಾವಾಗ ಶಾರೀರಿಕವಾಗಿ ಬೆಳವಣಿಗೆ ಸದೃಢವಾಯಿತು ಆವಾಗ ಮಾನಸಿಕ ಬೆಳವಣಿಗೆ ಮೇಲೆ ಕೂಡ ಪ್ರಭಾವ ಬೀರುತ್ತದೆ. ಆದ್ದರಿಂದ ಬೆಳವಣಿಗೆ ಮತ್ತು ವಿಕಾಸ ಪರಸ್ಪರ ಸಂಬಂಧ ಹೊಂದಿವೆ. ಒಂದಕ್ಕೆ ಬಿಟ್ಟು ಒಂದು ಇಲ್ರಿ, ಎರಡು ಪರಸ್ಪರ ಸಂಬಂಧವನ್ನು ಹೊಂದಿವೆ. ದೈಹಿಕ ಬೆಳವಣಿಗೆ ಚೆನ್ನಾಗಿತ್ತಂತಂದ್ರೆ ಮಾನಸಿಕ ಬೆಳವಣಿಗೆ ಕೂಡ ಚೆನ್ನಾಗಾಗುತ್ತೆ. ದೈಹಿಕ ಬೆಳವಣಿಗೆ ಕುಂಠಿತ ಆಯ್ತಂದ್ರೆ ಮಾನಸಿಕ ಬೆಳವಣಿಗೆ ಕೂಡ ಕುಂಠಿತ ಆಗುತ್ತೆ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಇನ್ನೊಂದು, ಈ ವೈಯಕ್ತಿಕ ಭಿನ್ನತೆಯಲ್ಲಿ
ಒಂದು ಹೆಜ್ಜೆ ಮುಂದಿಟ್ಟಾಗ ಇನ್ನೊಂದು ಪ್ರಶ್ನೆ ಉದ್ಭವ ಆಗುತ್ತೆ ರೀ, ಅಂತರ್ಗತ ವೈಯಕ್ತಿಕ ಭಿನ್ನತೆ. ನೋಡಿ, ಈ ಸಲ ಇದು ವೈಯಕ್ತಿಕ ಭಿನ್ನತೆನೇ ಕೇಳಿದಾನೆ, ನೆಕ್ಸ್ಟ್ ಸಲ ಅಂತರ್ಗತ ವೈಯಕ್ತಿಕ ಭಿನ್ನತೆ ಏನು ಅಂತ ಕೇಳ್ಬೋದ್ರಿ. ಅಂತರ್ಗತ ವೈಯಕ್ತಿಕ ಭಿನ್ನತೆ ಅಂತಂದರೆ ಒಬ್ಬ ವ್ಯಕ್ತಿಯಲ್ಲಿ ವಿವಿಧ ಗುಣಗಳಲ್ಲಿರುವ ವ್ಯತ್ಯಾಸಗಳು. ನೋಡಿ, ವ್ಯಕ್ತಿಗಳ ಮಧ್ಯದಲ್ಲಿ ಭಿನ್ನತೆಯನ್ನು ಕಾಣುವುದು ವೈಯಕ್ತಿಕ ಭಿನ್ನತೆ. ಅಂತರ್ಗತ ವೈಯಕ್ತಿಕ ಭಿನ್ನತೆ ಅಂತಂದರೆ ಒಬ್ಬ ವ್ಯಕ್ತಿಯಲ್ಲಿ ವಿವಿಧ ಗುಣಗಳಲ್ಲಿರುವ ವ್ಯತ್ಯಾಸ. ಒಂದು ಉದಾಹರಣೆಯನ್ನು ನೋಡೋಣ. ಒಂದು ಮಗು ಇರುತ್ತೆ, ಬುದ್ಧಿಶಕ್ತಿಯಲ್ಲಿ ಸಾಧಾರಣವಾಗಿದ್ದು ಉನ್ನತ ಸಾಧನೆ ಅಭಿಪ್ರೇರಣ ಹೊಂದಿದ್ರೆ. ಒಂದು ಮಗು ಅದ ರೀ, ಯಾರೋ ಒಂದು ಮಗು, ಅದು ಬುದ್ಧಿಶಕ್ತಿಯಲ್ಲಿ ಸಾಧಾರಣ ಅದ ರೀ, ಸಾಧನೆ ಮಾಡಬೇಕೆನ್ನುವಂಥ ಅಭಿಪ್ರೇರಣೆ ಬಹಳಷ್ಟದ ಮತ್ತು ಕೆಳಮಟ್ಟದ ಸೃಜನಶೀಲತೆಯನ್ನು ಆ ಮಗು ಹೊಂದ್ಯದ್ರಿ. ಸಾಮಾಜಿಕ ವಿಕಾಸದಲ್ಲಿ ಸರಾಸರಿಯಾಗ್ಯದ. ಹಾಗಾದರೆ ಇದು ಯಾವ ಭಿನ್ನತೆ ಅಂತ ಕೇಳ್ತಾರೆ ಪ್ರಶ್ನೆ. ಇದೇ ಪ್ರಶ್ನೆ ಕೇಳ್ಬೋದು ರೀ. ಕೇಳಿದಾಗ ನೀವು ಉತ್ತರ ಏನು ಹಾಕ್ತೀರಂದರೆ ಅಂತರ್ಗತ ವೈಯಕ್ತಿಕ ಭಿನ್ನತೆ ಅಂತ ಹಾಕ್ಬೇಕು. ಯಾಕೆ ಅಂತಂದರೆ ಇಬ್ಬರ ಮಧ್ಯದಲ್ಲಿ ವ್ಯತ್ಯಾಸವನ್ನು ಕಂಡು ಬಂದರೆ ಅದು ವೈಯಕ್ತಿಕ ಭಿನ್ನತೆ. ಒಂದು ಹುಡುಗನ ಹತ್ರ ಅಥವಾ ಒಂದು ಮಗುವಿನ ಹತ್ರ ವಿವಿಧ ಗುಣಗಳಲ್ಲಿ ವ್ಯತ್ಯಾಸವನ್ನು ಕಂಡು ಬಂದರೆ ಅದು ಅಂತರ್ಗತ ಭಿನ್ನತೆ. ಮತ್ತೊಂದು ಹೆಜ್ಜೆ ಮುಂದಿಟ್ಟಾಗ ಮತ್ತೊಂದು ಪ್ರಶ್ನೆ ಉದ್ಭವ ಆಗೋದು ರೀ. ಏನಂತಪ್ಪ ಅಂತಂದರೆ ಅಂತರ್ಗತ ಮತ್ತು ವೈಯಕ್ತಿಕ ಭಿನ್ನತೆ ಅಂದರೆ ಏನು ಅಂತ ಪ್ರಶ್ನೆ ಕೇಳ್ತಾನೆ ರೀ. ಅಂತರ್ಗತ ಮತ್ತು ವೈಯಕ್ತಿಕ ಭಿನ್ನತೆ ಅಂತಂದರೆ ಇಬ್ಬರು ವಿದ್ಯಾರ್ಥಿಗಳಲ್ಲಿ ವಿವಿಧ ಗುಣಗಳಲ್ಲಿರುವಂಥ ವ್ಯತ್ಯಾಸಗಳು. ನಿಮ್ಗೆ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ ನಾನು. ವ್ಯಕ್ತಿಗಳ ಮಧ್ಯದಲ್ಲಿ ಕಂಡುಬರುವಂಥದ್ದು ವೈಯಕ್ತಿಕ ಭಿನ್ನತೆ. ಕಂಪಲ್ಸರಿ ಒಂದು ಪ್ರಶ್ನೆ ನಿಮ್ಮ ಮಿಸ್ ಮಾಡ್ಕೊಳ್ಬೇಡ್ರಿ. ಇಲ್ಲಿ ವ್ಯಕ್ತಿಗಳ ಮಧ್ಯದಲ್ಲಿ ಕಂಡುಬರುವುದು ವೈಯಕ್ತಿಕ ಭಿನ್ನತೆ, ಒಬ್ಬ ವ್ಯಕ್ತಿಯಲ್ಲಿ ವಿವಿಧ ಗುಣಗಳಲ್ಲಿ ಕಂಡುಬರುವುದು ಅಂತರ್ಗತ ಭಿನ್ನತೆ, ಇಬ್ಬರು ವ್ಯಕ್ತಿಗಳಲ್ಲಿ ವಿವಿಧ ಗುಣಗಳಲ್ಲಿ ವ್ಯತ್ಯಾಸವನ್ನು ಕಾಣುವುದು ಅಂತರ್ಗತ ಮತ್ತು ವೈಯಕ್ತಿಕ ಭಿನ್ನತೆ ಅಂತ ನಾವು ಕಾಣ್ತೀವಿ. ಈ ರೀತಿಯಾಗಿ ನಾವು ಈ ಪ್ರಶ್ನೆಯನ್ನು ನೋಡ್ಬೋದ್ರಿ. ನೆಕ್ಸ್ಟ್ ನೋಡ್ರಿ, ಮೂರನೇ ಪ್ರಶ್ನೆ, ಸ್ಥಿರಪಾದಾಭಿಮುಖ ವಿಕಾಸದ ತತ್ವ ಎಂದರೆ ಅಂತ ಕೇಳೇನು. KRTT 2017ರಲ್ಲಿ ಕೇಳಿರುವಂಥ ಪ್ರಶ್ನೆ ವಿಕಾಸದ ತತ್ವಗಳ ಮೇಲೆ. ವಿಕಾಸವು ಕೇಂದ್ರ ಭಾಗದಿಂದ ಹೊರಗಿನ ಕಡೆ ಸಾಗುತ್ತೆ. ವಿಕಾಸವು ತಲೆಯ ಕಡೆಯಿಂದ ಕಾಲಿನ ಬೆರಳುಗಳ ಕಡೆ ಸಾಗುತ್ತೆ. ವಿಕಾಸವು ಎಲ್ಲ ದಿಕ್ಕುಗಳಲ್ಲಿ ಸಾಗುತ್ತೆ. ವಿಕಾಸವು ದೇಹದ ಎಲ್ಲ ಭಾಗದಲ್ಲಿ ಹರಡುತ್ತೆ. ಏನಪ್ಪ ಉತ್ತರ ಯಾವುದಾಗುತ್ತೆ ಕೇಳೇನು. ಪ್ರಶ್ನೆ ಏನಪ್ಪ ಅಂದ್ರೆ ಸ್ಥಿರಪಾದಾಭಿಮುಖ ವಿಕಾಸ ತತ್ವ ಎಂದರೆ. ವಿಕಾಸ ಯಾವಾಗಲೂ ಕೇಂದ್ರ ಭಾಗದಿಂದ ಹೊರಗಿನ ಕಡೆ ಸಾಗಲ್ರಿ. ಇದು ಕೇಂದ್ರ ಭಾಗದಿಂದ ಪರದಿ ಕಡೆ ಸಾಗುತ್ತೆ ರೀ. ವಿಕಾಸವು ತಲೆಯ ಕಡೆಯಿಂದ ಕಾಲಿನ ಬೆರಳುಗಳ ಕಡೆ ಸಾಗುತ್ತೆ. ಉತ್ತರ ಇದು ಆಗುತ್ತೆ ರೀ. ಯಾಕಾಗುತ್ತೆ ಅನ್ನುವಂಥದ್ದು ನೆಕ್ಸ್ಟ್ ನೋಡೋಣ. ವಿಕಾಸ ಎಲ್ಲ ದಿಕ್ಕುಗಳಲ್ಲಿ ಸಾಗುತ್ತೆ, ಎಲ್ಲ ದಿಕ್ಕುಗಳಲ್ಲಿ ಸಾಗಲ್ರಿ. ಅದಕ್ಕೆ ಕ್ರಮಬದ್ಧತೆ ಅದ ರೀ. ವಿಕಾಸ ದೇಹದ ಎಲ್ಲ ಭಾಗದಲ್ಲಿ ಹರಡುತ್ತೆ, ಇಲ್ಲ, ಇದನ್ನು ಕೂಡ ಆನ್ಸರ್ ತಪ್ಪಾಗುತ್ತೆ. ವಿಕಾಸವು ಕೇಂದ್ರ ಭಾಗದಿಂದ ಹೊರಗಿನ ಕಡೆ ಸಾಗುತ್ತೆ. ವಿಕಾಸವು ತಲೆ ಕಡೆಯಿಂದ ಕಾಲಿನ ಬೆರಳುಗಳ ಕಡೆ ಸಾಗುತ್ತೆ. ವಿಕಾಸ ತಲೆಯ ಕಡೆಯಿಂದ ಕಾಲಿನ ಬೆರಳು ಕಡೆ ಸಾಗುತ್ತೆ. ಯಾಕೆ? ವಿಕಾಸ ಕ್ರಮಬದ್ಧತೆಯನ್ನು ಹೊಂದಿದೆ ರೀ. ಕ್ರಮಬದ್ಧ ವಿನ್ಯಾಸವನ್ನು ಅನುಸರಿಸುತ್ತದೆ. ಆ ಕ್ರಮಬದ್ಧ ವಿನ್ಯಾಸದಲ್ಲಿ ಮೊದಲೇದು ಯಾವುದಪ್ಪ ಅಂದ್ರೆ ಸ್ಥಿರಪಾದಾಭಿಮುಖ ವಿನ್ಯಾಸ. ಕೇಳಿದ್ದಾನೆ, ಸ್ಥಿರಪಾದಾಭಿಮುಖ ವಿಕಾಸ ತತ್ವ ಎಂದರೆ ಅಂದರೆ ವಿಕಾಸವು ತಲೆಯ ಕಡೆಯಿಂದ ಕಾಲಿನ ಬೆರಳುಗಳ ಕಡೆ ಸಾಗುತ್ತೆ. ವಿಕಾಸವು ಕ್ರಮಬದ್ಧ ವಿನ್ಯಾಸವನ್ನು ಹೊಂದಿದೆ. ಜೊತೆಗೆ ನಿಂತುಕೊಳ್ಳುವ ನಡೆಯುವ ಕೌಶಲ್ಯಕ್ಕಿಂತ ಮೊದಲು ಶಿರದ ಚಲನೆ ಮೇಲೆ ನಿಯಂತ್ರಣವನ್ನು ಸಾಧಿಸುತ್ತೆ ಅಂತ ಹೇಳಿದ್ದಾನೆ. ಅದಕ್ಕಾಗಿ ಉತ್ತರ ಯಾವುದಾಗುತ್ತೆಪ್ಪ ಅಂತಂದರೆ ಸ್ಥಿರಪಾದಾಭಿಮುಖ ಅಂತಂದರೆ ವಿಕಾಸ ತಲೆಯ ಕಡೆಯಿಂದ ಕಾಲಿನ ಬೆರಳುಗಳ ಕಡೆಗೆ ಸಾಗುತ್ತೆ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ನೆಕ್ಸ್ಟ್ ಪ್ರಶ್ನೆ, ಮಾನವನ ವಿಕಾಸವು ನಿರ್ದಿಷ್ಟ ತತ್ವಗಳನ್ನು ಆಧರಿಸಿದೆ. ಇವುಗಳಲ್ಲಿ ಯಾವುದು ವಿಕಾಸದ ತತ್ವವಲ್ಲ. ಇದು CTET 2011ರಲ್ಲಿ ಕೇಳಿರುವಂಥ ಪ್ರಶ್ನೆ ರೀ. ನಿರಂತರತೆ ತತ್ವನೂ ಕೂಡ ವಿಕಾಸದ ತತ್ವಗಳಲ್ಲಿ ಒಂದು. ಸಾಮಾನ್ಯದಿಂದ ನಿರ್ದಿಷ್ಟ ಕಡೆಗೆ ಸಾಗುವುದು ಕೂಡ ವಿಕಾಸ ತತ್ವಗಳಲ್ಲಿ ಒಂದು.
ಅನುಕ್ರಮಣಿಕೆ ಕೂಡ ವಿಕಾಸದ ತತ್ವ ಹಿಮ್ಮುಖವಾದದ್ದು. ಇಲ್ಲಿ ಏನು ಕೇಳಿದಾನೆ ಪ್ರಶ್ನೆ ಕರೆಕ್ಟಾಗಿ ಓದ್ಕೋಬೇಕ್ರಿ. ಮಾನವನ ವಿಕಾಸವು ನಿರ್ದಿಷ್ಟ ತತ್ವಗಳನ್ನು ಆಧರಿಸಿದೆ. ಇವುಗಳಲ್ಲಿ ಯಾವುದು ವಿಕಾಸದ ತತ್ವವಲ್ಲ. ಉತ್ತರ ಏನಪ್ಪ ಅಂತಂದರೆ ಹಿಮ್ಮುಖವಾದದ್ದು. ನಿರಂತರತೆ ತತ್ವ ಅಂತಂದರೆ ಅಂಡಾಣು ಮತ್ತು ವೀರ್ಯಾಣುಗಳ ಸಂಯೋಜನೆಯಿಂದ ಜೈಗೋಟ್ ಉತ್ಪತ್ತಿಯಾಗಿ ವಿಕಾಸ ಪ್ರಾರಂಭ ಆಗುತ್ತೆ. ಹುಟ್ಟಿನಿಂದ ಸಾಯುವ ತನಕ ನಡೆಯುವಂಥದ್ದು ನಿರಂತರತೆ ತತ್ವ. ಸಾಮಾನ್ಯದಿಂದ ನಿರ್ದಿಷ್ಟ ಕಡೆಗೆ ಪ್ರತಿಯೊಂದು ಹಂತದಲ್ಲಿ ಪ್ರತಿಯೊಂದು ದೇಶದ ಮಕ್ಕಳು ಸಾಮಾನ್ಯದಿಂದ ನಿರ್ದಿಷ್ಟ ಕಡೆಗೆ ಸಾಕ್ತವೆ. ಅನುಕ್ರಮಣಿಕೆ ವಿಕಾಸ ಕ್ರಮಬದ್ಧ ವಿನ್ಯಾಸವನ್ನು ಹೊಂದಿದೆ, ಅನುಕ್ರಮಣಿಕೆಯನ್ನು ಹೊಂದಿದೆ. ಹೀಗಾಗಿ ಈ ಮೂರು ತತ್ವಗಳು ವಿಕಾಸದ ತತ್ವಗಳು ಹಿಮ್ಮುಖವಾದದ್ದು ಅಲ್ಲ. ಅದಕ್ಕಾಗಿ ಉತ್ತರ ಹಿಮ್ಮುಖವಾದದ್ದು ಅನ್ನುವಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ನಂತರದ ಪ್ರಶ್ನೆಯನ್ನು ನೋಡೋಣ. ಮಗುವಿನ ವಿಕಾಸದ ತತ್ವ ತಿಳುವಳಿಕೆ ಶಿಕ್ಷಕರಿಗೆ ಹೇಗೆ ಸಹಾಯಕ? ಮಗುವಿನ ವಿಕಾಸ ಆಗಬೇಕಾದ್ರೆ ತತ್ವದ ತಿಳುವಳಿಕೆ ಯಾಕೆ ಬೇಕು? ವಿಕಾಸ ತತ್ವ ತಿಳುವಳಿಕೆ ಶಿಕ್ಷಕರಿಗೆ ಯಾಕೆ ಬೇಕು? ನಿಮಗೆ ಮೊದಲೇ ಹೇಳಿರುವಂತೆ ಮೊದಲನೇ ಪ್ರಶ್ನೆ ಮತ್ತು ಈ ಪ್ರಶ್ನೆಗೆ ಒಂದೊಂದಕ್ಕೂ ಸಂಬಂಧ ಇದೆ ರೀ. ಅದ್ಭುತವಾದಂಥ ಸಂಬಂಧ. ಹೇಗೆಪ್ಪ ಅಂತಂದರೆ ವಿಕಾಸ ಅಂತಂದರೆ ನಿಮಗೆ ಹೇಳಿದ್ದೀನಿ ಏನಪ್ಪ ಅಂತಂದರೆ ಕೇವಲ ಎತ್ತರದಲ್ಲಾಗುವ ಹೆಚ್ಚಳ ಅಥವಾ ಅವನ ಸಾಮರ್ಥ್ಯದಲ್ಲಾಗುವ ಸುಧಾರಣೆಯನ್ನು ಮಾತ್ರ ಒಳಗೊಳ್ಳೋದಿಲ್ಲ. ಅದು ಬದಲಾಗಿ ಹಲವಾರು ಸಂರಚನೆಗಳನ್ನು ಹಾಗೂ ಕ್ರಿಯೆಗಳನ್ನು ಸಮನ್ವಯಗೊಳಿಸುವ ಒಂದು ಸಂಕೀರ್ಣ ಪ್ರಕ್ರಿಯೆ ಅಂತ ಹೇಳಿದೆ. ಅಂತಂದರೆ ಹಲವು ಸಂರಚನೆಗಳಂದ್ರೆ ದೈಹಿಕ, ಬೌದ್ಧಿಕ, ಮಾನಸಿಕ, ನೈತಿಕ, ಸಂವೇಗಾತ್ಮಕ ವಲಯಗಳಲ್ಲಿ ಮಗುವು ತನ್ನದೇ ಆದಂಥ ವೇಗದಲ್ಲಿ ಸಹಜ ಸಾಮರ್ಥ್ಯದೊಂದಿಗೆ ಅದು ಏನು ಮಾಡಿತ್ತಪ್ಪ ಅಂದ್ರೆ ವಿಕಾಸ ಹೊಂದುತ್ತೆ. ಹೀಗಿರುವಂಥ ಸಂದರ್ಭದಲ್ಲಿ ಕಲಿಕಾರ್ಥಿಗಳ ಸಾಮಾಜಿಕ ಸ್ಥಿತಿಯನ್ನು ಗುರುತಿಸುವುದು, ಕೇವಲ ಸಾಮಾಜಿಕ ಸ್ಥಿತಿಯನ್ನು ಗುರುತಿಸುವುದು ವಿಕಾಸ ತತ್ವದ ತಿಳುವಳಿಕೆ ಅಲ್ಲ. ಕಲಿಕಾರ್ಥಿಗಳಿಗೆ ಆರ್ಥಿಕ ಹಿನ್ನೆಲೆ ಗುರುತಿಸುವುದು, ಅದು ಎಲ್ಲವನ್ನೂ ಒಳಗೊಂಡಿದೆ, ಹಲವು ಸಂರಚನೆಗಳನ್ನು ಒಳಗೊಂಡಿದೆ. ಆರ್ಥಿಕ ಹೇಗಾಗುತ್ತೆ? ಕಲಿಕಾರ್ಥಿಗೆ ಏಕೆ ಬೋಧಿಸಬೇಕು ಎಂಬ ಸ್ಪಷ್ಟತೆ ಅರಿಯಲು ಅದು ಕೇವಲ ಒಂದೇ ಬೋಧಿಸ್ಬೇಕನ್ನುವಂಥದ್ದು ಅರ್ಥ ಆಗಲ್ರಿ. ಹೀಗಾಗಿ ಇದಕ್ಕೆ ಉತ್ತರ ಏನು ಹಾಕಬೇಕು ಅಪ್ಪ ಅಂತಂದರೆ ಕಲಿಕಾರ್ಥಿಗಳ ವಿಭಿನ್ನ ಕಲಿಕಾ ಶೈಲಿಗಳ ಅಗತ್ಯತೆಗಳನ್ನು ಪರಿಣಾಮಕಾರಿಯಾಗಿ ಪೂರೈಸಲು ಶಾಲಾ ಕೊಠಡಿ ಇರುತ್ತೆ, ಕಲಿಕಾರ್ಥಿಗಳಿರ್ತಾರೆ, ವಿಭಿನ್ನ ಕಲಿಕಾ ಶೈಲಿಗಳನ್ನು ಒಳಗೊಂಡಿರ್ತಾರೆ, ಸಹಜ ಸಾಮರ್ಥ್ಯವನ್ನು ಹೊಂದಿರುತ್ತೆ. ಹೀಗೆ ಹಲವಾರು ಶೈಲಿಗಳ ಅಗತ್ಯತೆಗಳನ್ನು ಪರಿಣಾಮಕಾರಿಯಾಗಿ ಶಿಕ್ಷಕರು ಬೋಧಿಸಲು ಪೂರೈಸಲು ಮಗುವಿನ ವಿಕಾಸದ ತತ್ವ ತಿಳುವಳಿಕೆಗೆ ಶಿಕ್ಷಕರಿಗೆ ಬೇಕು ಅನ್ನುವಂಥದ್ದನ್ನು ನಾವಿಲ್ಲಿ ನೋಡ್ತೀವಿ ರೀ. ಇಲ್ಲಿ ಬೆಳವಣಿಗೆ ಮತ್ತು ವಿಕಾಸ ಶೈಕ್ಷಣಿಕ ಪ್ರಾಮುಖ್ಯತೆಯನ್ನು ನಾವು ನೋಡಿದಾಗ ಮಕ್ಕಳ ಅವಸ್ಥೆಗನುಗುಣವಾಗಿ ಮಾರ್ಗದರ್ಶನ ಮಾಡಲು ಶಿಕ್ಷಕರಿಗೆ ಪಾಲಕರಿಗೆ ಸಹಾಯಕ ಆಗ್ತದೆ ರೀ. ವೈಯಕ್ತಿಕ ಭಿನ್ನತೆಯನ್ನು ತಿಳಿಯಲು ವಿಕಾಸದ ತತ್ವ ನೆರ ಆಗ್ತದೆ ರೀ. ಅನುಶತೆ ಹಾಗೂ ಪರಿಸರ ಪಾತ್ರದ ಪರಿಚಯನೂ ಕೂಡ ಮಾಡುತ್ತೆ ರೀ. ಬೆಳವಣಿಗೆ ವಿಕಾಸ ತತ್ವಗಳ ಲಕ್ಷಣಗಳ ಪರಿಚಯ ಆಗ್ತದೆ ರೀ. ಯಾವುದು ವಿಕಾಸದ ತತ್ವದಿಂದ ಇನ್ನೂ ಸ್ವಲ್ಪ ಒಳಗೆ ಸೇರಿಸಿನಿ ರೀ ನಾನು. ಬೆಳವಣಿಗೆ ಮತ್ತು ವಿಕಾಸ ಹೇಗಿದೆ ಅಂದರೆ ವ್ಯಕ್ತಿತ್ವದ ಸಮಗ್ರ ಭಾಗ. ವಿಕಾಸ ಅಂತಂದರೆ ಅದರ ವ್ಯಾಪ್ತಿ ವಿಶಾಲವಾದದ್ದು, ಅದು ಸಂಕುಚಿತವಾದ ಅರ್ಥವನ್ನು ಹೊಂದಿಲ್ಲರಿ, ಅದು ಸಮಗ್ರತೆಯನ್ನು ಒಳಗೊಂಡಿದೆ. ಹೀಗಾಗಿ ಅದು ಸಮಗ್ರ ಭಾಗ ಅಂತ ತಿಳಿಸ್ಕೊಡ್ತದೆ ಶಿಕ್ಷಕರಿಗೆ. ವಿದ್ಯಾರ್ಥಿಗಳ ಭವಿಷ್ಯದ ನಿರ್ಧಾರ ಕೈಗೊಳ್ಳಲು ಶಿಕ್ಷಕರಿಗೆ ಪಾಲಕರಿಗೆ ಸಹಾಯಕ ಆಗ್ತದೆ. ಹೀಗೆ ವಿಕಾಸದ ತತ್ವ ಶಿಕ್ಷಕರಿಗೆ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು. 6ನೇ ಪ್ರಶ್ನೆ ನೋಡಿ. ಪರಿಕಲ್ಪನೆಗಳನ್ನು ವ್ಯವಸ್ಥಿತವಾಗಿ ಮಂಡನೆ ಮಾಡುವುದು ಈ ಕೆಳಗಿನ ಯಾವುದು ವಿಕಾಸದ ತತ್ವವನ್ನು ಆಧರಿಸಿದೆ? ನೋಡ್ರಿ, ಇದು CTET 2012ರಲ್ಲಿ ಕೇಳಿರುವಂಥ ಒಂದು ಪ್ರಶ್ನೆ. ವಿದ್ಯಾರ್ಥಿಗಳು ಬೇರೆ ಬೇರೆ ವೇಗದಲ್ಲಿ ವಿಕಾಸ ಹೊಂದುತ್ತಾರೆ. ವಿಕಾಸವು ಬೆಳವಣಿಗೆಯನ್ನು ಉಂಟು ಮಾಡುತ್ತದೆ. ವಿಕಾಸವು ಪರಾವಲಂಬನೆಯಿಂದ ಸ್ವಾಯತ್ತತೆ ಕಡೆಗೆ ಸಾಗುತ್ತೆ. ವಿಕಾಸವು ಕ್ರಮಬದ್ಧತೆಯನ್ನು ಹೊಂದಿದೆ. ಇಲ್ಲಿ ಉತ್ತರ ಏನಾಗುತ್ತೆ ಅಂತಂದರೆ ವಿಕಾಸವು ಕ್ರಮಬದ್ಧತೆಯನ್ನು ಹೊಂದುತ್ತೆ. ಯಾಕೆ? ಪರಿಕಲ್ಪನೆಗಳನ್ನು ವ್ಯವಸ್ಥಿತವಾಗಿ, ಪರಿಕಲ್ಪನೆ, ಯೋಚನೆ, ತಾರ್ಕಿಕತೆ, ನಿಯಮ ಇವೆಲ್ಲ ಪದಗಳು ಬಂದಾಗ ಜೀನ್ ಪಿಯಾಜೆ ಅವರು ಬಳಸಿಕೊಂಡಿರುವಂಥ ಅಂಶಗಳ್ರಿ ಇದು ಬೌದ್ಧಿಕ ವಿಕಾಸದಲ್ಲಿ. ಪರಿಕಲ್ಪನೆಗಳಂದ್ರೆ ನಮ್ಮ ವಿಚಾರಗಳನ್ನು ಯೋಚನೆಗಳನ್ನು ವ್ಯವಸ್ಥಿತವಾಗಿ ಮಂಡನೆ ಮಾಡೋದು.
ಯಾವ ವಿಕಾಸ ತತ್ವನ ಆಧರಿಸಿದೆ? ಅದು ವಿಕಾಸ ಕ್ರಮಬದ್ಧತೆಯನ್ನು ಹೊಂದಿದೆ ರೀ. ಯಾಕಂತಂದರೆ ವಿಕಾಸವು ಕ್ರಮಬದ್ಧತೆ ವಿನ್ಯಾಸವನ್ನು ಹೊಂದಿದೆ. ಅದು ಕ್ರಮಬದ್ಧತೆಯನ್ನು ಬಿಟ್ಟು ಹೋಗೋದಿಲ್ಲ. ಸ್ಥಿರಪಾದ ಅಭಿಮುಖ ವಿನ್ಯಾಸ, ಕೇಂದ್ರ ಪರದೆ ಅಭಿಮುಖ ವಿನ್ಯಾಸ, ಚಲನೆಯ ವಿನ್ಯಾಸ ಅಂದರೆ ಕ್ರಮಬದ್ಧತೆಯನ್ನು ಅನುಸರಿಸ್ತದೆ ರೀ ಯಾವುದು ವಿಕಾಸ. ಹೀಗಾಗಿ ವಿಕಾಸ ಬೇರೆ ಬೇರೆ ವೇಗದಲ್ಲಿ ವಿಕಾಸ ಹೊಂದುತ್ತಾರೆ. ವಿಕಾಸದ ಬೆಳವಣಿಗೆಯನ್ನು ಉಂಟು ಮಾಡುತ್ತೆ. ವಿಕಾಸವು ಪರಾವಲಂಬನೆ ಸ್ವಾಯತ್ತ ಕಡೆಗೆ ಸಾಗುತ್ತೆ ಅನ್ನುವಂಥದ್ದನ್ನು ತಪ್ಪಾಗಿ ವಿಕಾಸವು ಕ್ರಮಬದ್ಧತೆಯನ್ನು ಹೊಂದಿದೆ ಅನ್ನುವಂಥದ್ದನ್ನು ನಾವು ನಿಜ ಮಾಡಬೇಕಾಗ್ತದೆ ರೀ. ಯಾಕಂತಂದರೆ ಅದು ವ್ಯವಸ್ಥಿತವಾದಂಥ ಕ್ರಮಬದ್ಧವಾದ ವಿನ್ಯಾಸವನ್ನು ಒಳಗೊಂಡಿದೆ ಅಂತ ಇಲ್ಲಿ ಹೇಳಿದ ನೋಡ್ರಿ. ಮಗುವಿನ ಬೆಳವಣಿಗೆ ಮೊದಲಿಗೆ ತಲೆಯಿಂದ ಪ್ರಾರಂಭವಾಗಿ ನಂತರ ಇತರ ಅಂಗಾಂಗಗಳಿಗೆ ಸಾಗುತ್ತೆ. ಅಂಗಾಂಗಗಳ ಹಾಗೂ ಭಾಷಾ ಬೆಳವಣಿಗೆ ಸಹ ಒಂದು ವ್ಯವಸ್ಥಿತ ಕ್ರಮ ಇದೆ ನೋಡ್ರಿ. ನೆನ್ಪಿಟ್ಕೊಳ್ಬೇಕು, ಭಾಷೆಯಲ್ಲೂ ಕೂಡ ಒಂದು ವ್ಯವಸ್ಥಿತ ವಿನ್ಯಾಸವನ್ನು ಹೊಂದಿದೆ. ಅಂಗಾಂಗಗಳಲ್ಲೂ ಕೂಡ ಒಂದು ವ್ಯವಸ್ಥಿತ ವಿನ್ಯಾಸವನ್ನು ಹೊಂದಿದೆ. ಅಂಗಾಂಗ ಅಂದಾಗ ತಲೆಯಿಂದ ಪಾದದ ಕಡೆಗೆ ವಿಕಾಸ ಸಾಗುತ್ತೆ. ಭಾಷೆ ಬೆಳವಣಿಗೆ ಸಹ ಒಂದು ವ್ಯವಸ್ಥಿತ ಕ್ರಮ ಅಂದರೆ ನಮ್ಮ ಪರಿಕಲ್ಪನೆಗಳನ್ನು, ನಮ್ಮ ವಿಚಾರಗಳನ್ನು ನಾವು ವ್ಯವಸ್ಥಿತವಾಗಿ ಮಂಡನೆ ಮಾಡ್ತೀವಿ. ಹೀಗಾಗಿ ಇದು ಕ್ರಮಬದ್ಧತೆಯನ್ನು ಹೊಂದಿದೆ ಅಂತ ನಾವಿಲ್ಲಿ ಹೇಳ್ಬೋದು. 7ನೇ ಪ್ರಶ್ನೆ ನೋಡಿ. ಕೆಳಗಿನವುಗಳಲ್ಲಿ ಯಾವುದು ವಿಕಾಸದ ತತ್ವ ಅಲ್ಲ? ನಿಮ್ಗೆ ನೆನಪಿರಬೇಕು, ವಿಕಾಸದ ತತ್ವಗಳು ಎಷ್ಟು, ಅದರ ಕಾರ್ಯ ಏನು ಅನ್ನುವಂಥದ್ದನ್ನು ನಿಮಗೆ ಗುರ್ತಿದ್ದಾಗ ವಿಕಾಸದ ತತ್ವ ಯಾವುದಲ್ಲ ಅಂತ ನಾವೇನು ಖಡಾಖಂಡಿತವಾಗಿ ಹೇಳ್ಬೋದು. ಪ್ರಶ್ನೆ ಕೇಳೋದು ಯಾವುದು ವಿಕಾಸ ತತ್ವ ಅಂತ ಕೇಳ್ತಾನೆ, ಯಾವುದು ಅಲ್ಲ ಅಂತ ಕೇಳ್ತಾನೆ. ಬಹಳಷ್ಟು ಅದ್ಭುತವಾಗಿರಿ. ಇದು ಎಲ್ಲರಲ್ಲಿಯೂ ಏಕರೂಪ ವೇಗದಲ್ಲಿ ಮುಂದುವರಿಯುವುದು. ವಿಕಾಸ ಎಲ್ಲರಲ್ಲಿ ಏಕರೂಪದಲ್ಲಿ ಮುಂದುವರೆಯಲ್ರಿ. ವಿಕಾಸವು ಯಾವಾಗಲೂ ರೇಖಾತ್ಮಕವಾಗಿದೆ. ಇದು ನಿರಂತರ ಪ್ರಕ್ರಿಯೆ. ವಿಕಾಸ ಎಲ್ಲ ಪ್ರಕ್ರಿಯೆಗಳು ಸಹ ಸಂಬಂಧಿತವಿದೆ. ನೋಡಿ ಇಲ್ಲಿ ಉತ್ತರ ಏನಾಗುತ್ತೆಪ್ಪ ಅಂತಂದರೆ ವಿಕಾಸದ ತತ್ವ ಅಲ್ಲ ಅಂತಂದರೆ ವಿಕಾಸ ಇದು ಎಲ್ಲರಲ್ಲೂ ಏಕರೂಪದಲ್ಲಿ ಮುಂದುವರಿಯುವುದು. ಒಂದೇ ರೂಪದಲ್ಲಿ ಮುಂದುವರೆಯಲ್ರಿ, ಏಕರೂಪದಲ್ಲಿ ಹಲವಾರು ವೇಗದಲ್ಲಿ ಮುಂದುವರಿತದದು. ಅದಕ್ಕಾಗಿ ಉತ್ತರ ಏನಾಗುತ್ತೆ, ಇದು ಎಲ್ಲರಲ್ಲಿಯೂ ಏಕರೂಪ ವೇಗದಲ್ಲಿ ಮುಂದುವರಿಯುವುದು ತಪ್ಪಾಗುತ್ತೆ. ಅಲ್ಲ ರೀ, ವಿಕಾಸ ತತ್ವ ಅಲ್ಲ. ಹಾಗಾದರೆ ವಿಕಾಸವು ಯಾವಾಗಲೂ ರೇಖಾತ್ಮಕವಾಗಿದೆ, ಕ್ರಮಬದ್ಧತೆ ಇದೆ, ಅನುಕ್ರಮಣಿಕೆ ಇದೆ. ಹಾಗಾಗಿ ಇದು ವಿಕಾಸದ ತತ್ವ. ಇದು ನಿರಂತರ ಪ್ರಕ್ರಿಯೆ, ಜೀವನ ಪರ್ಯಂತರ ನಡೆಯುವಂಥ ಪ್ರಕ್ರಿಯೆ, ನಿರಂತರ ಪ್ರಕ್ರಿಯೆ. ಇದು ವಿಕಾಸ ತತ್ವಗಳಲ್ಲಿ ಒಂದು. ವಿಕಾಸದ ಎಲ್ಲ ಪ್ರಕ್ರಿಯೆಗಳು ಸಹ ಸಂಬಂಧಿತವಿದೆ. ನೋಡಿ, ವಿಕಾಸದ ಎಲ್ಲ ತತ್ವಗಳಲ್ಲಿ ಸಹ ಸಂಬಂಧಿತವಿದೆ. ಇದಕ್ಕೆ ನಾವು ಯಾವ ರೀತಿ ಎಕ್ಸ್ಪ್ಲೇನ್ ಮಾಡ್ಬೋದಪ್ಪ ಅಂತಂದರೆ, ಇದಕ್ಕೆ ಉದಾಹರಣೆಯಾಗಿ ಹೇಳಬೇಕಪ್ಪ ಅಂತಂದರೆ, ದೈಹಿಕ, ಮಾನಸಿಕ ಮತ್ತು ಸಾಮೂಹಿಕ ಮುಂತಾದವುಗಳ ಬೆಳವಣಿಗೆ ಮತ್ತು ವಿಕಾಸದಲ್ಲಿ ಸಹ ಸಂಬಂಧವಿದೆ. ನೋಡಿ, ಒಂದು ಮಗು ಬುದ್ಧಿವಂತ ಮಕ್ಕಳಲ್ಲಿ ದೈಹಿಕ ಹಾಗೂ ಸಾಮಾಜಿಕ ಬೆಳವಣಿಗೆ ಸರಿಸಮ ಆಗಿರ್ತದಂತ್ರಿ. ನೆನ್ಪಿಟ್ಕೊಳ್ಬೇಕು ನೀವು. ಸಹ ಸಂಬಂಧಿತವಿದೆ. ಈ ಸಲ ಇದ್ರ ಮೇಲೆ ಪ್ರಶ್ನೆ ಕೇಳ್ಬೋದು. ಯಾಕಂದರೆ ಒಂದು ಸಲನೂ ಇಲ್ಲಿ ಪ್ರಶ್ನೆ ಉದ್ಭವ ಮಾಡಿಲ್ಲರಿ ಇದ್ರ ಮೇಲೆ, ಸಹ ಸಂಬಂಧಿತದ ಮೇಲೆ. ಅದಕ್ಕಾಗಿ ವಿಕಾಸದ ಎಲ್ಲ ಪ್ರಕ್ರಿಯೆಗಳು ಸಹ ಸಂಬಂಧಿತವಿದೆ. ಬುದ್ಧಿವಂತ ಮಕ್ಕಳಲ್ಲಿ ದೈಹಿಕ ಹಾಗೂ ಸಾಮಾಜಿಕ ಬೆಳವಣಿಗೆ ಸರಿಸಮನಾಗಿರ್ತದಂತ್ರಿ. ನೆನ್ಪಿಟ್ಕೊಳ್ರಿ. ಹೀಗಾಗಿ ವಿಕಾಸ ಎಲ್ಲ ಪ್ರಕ್ರಿಯೆಗಳು ಸಹ ಸಂಬಂಧ, ಒಂದಕ್ಕೊಂದು ಸಂಬಂಧವನ್ನು ಹೊಂದಿರುವಂಥದ್ದನ್ನು ನಾವಿಲ್ಲಿ ಕಾಣ್ತೀವಿ ಅಂತ ಹೇಳ್ಬೋದು. ನಂತರದ ಪ್ರಶ್ನೆಯನ್ನು ತೆಗೆದುಕೊಂಡಾಗ, ವಿಕಾಸವು ಎಂದೂ ಮುಗಿಯದ ಪ್ರಕ್ರಿಯೆ. ಈ ಹೇಳಿಕೆ ಯಾವ ತತ್ವವನ್ನು ಪ್ರತಿನಿಧಿಸುತ್ತೆ? ವಿಕಾಸ ಏನಪ್ಪಾ ಅಂತಂದರೆ ಎಂದೂ ಮುಗಿಯದ ಪ್ರಕ್ರಿಯೆ, ಅಂದರೆ ನಿರಂತರವಾಗಿ ನಡೆಯುವಂಥ ಪ್ರಕ್ರಿಯೆ. ಈ ಹೇಳಿಕೆ ಯಾವ ತತ್ವವನ್ನು ಪ್ರತಿನಿಧಿಸುತ್ತೆ? ಐಕ್ಯತೆಯ ತತ್ವ, ಪರಸ್ಪರಾನುವರ್ತನೆಯ ತತ್ವ, ಸಹ ಸಂಬಂಧಿತ ತತ್ವ, ನಿರಂತರತೆಯ ತತ್ವ. ಐಕ್ಯತೆಯ ತತ್ವ ಅನ್ನುವಂಥದ್ದು ವಿಕಾಸದ ತತ್ವ ಅಲ್ರಿ. ಪರಸ್ಪರಾನುವರ್ತನೆಯ ತತ್ವನೂ ಕೂಡ ಅಲ್ಲ. ಸಹ ಸಂಬಂಧಿತ ತತ್ವ. ಸಹ ಸಂಬಂಧಿತ ತತ್ವ ಅಂತಂದರೆ ಬುದ್ಧಿವಂತ ಮಕ್ಕಳಲ್ಲಿ ದೈಹಿಕ ಹಾಗೂ ಸಾಮಾಜಿಕ ಬೆಳವಣಿಗೆ ಸರಿಸಮಾನಾಗಿರುತ್ತೆ ಅಂತ ನಾವು ಹೇಳ್ಬೋದು. ನಿರಂತರತೆಯ ತತ್ವ ಅನ್ನುವಂಥದ್ದನ್ನು ನೋಡಿದಾಗ ಉತ್ತರ ಏನಾಗುತ್ತೆಪ್ಪ ಅಂದರೆ 4ನೇ ಆಪ್ಷನ್ಸು ನಿರಂತರತೆಯ ತತ್ವ. ವಿಕಾಸ ಎಂದೂ ಮುಗಿಯದ ಪ್ರಕ್ರಿಯೆ ಅಂದರೆ ನಿರಂತರತೆಯ ತತ್ವ. ಹಾಗಾದರೆ ನಿರಂತರತೆಯ ತತ್ವ ಹೇಗೆ ನಡೆಯುತ್ತೆ?
ವ್ಯಕ್ತಿಯ ಗರ್ಭಧೃತ ಅಂಡಾಣುವಿನಿಂದ ಉದಯಿಸಿದ ಕ್ಷಣದಿಂದ ಹಿಡಿದು, ನೋಡ್ರಿ, ಗರ್ಭಧೃತ ಅಂಡಾಣು ಮತ್ತು ವೀರ್ಯಾಣುಗಳ ಸಂಯೋಜನೆಯಿಂದ ಜೈಗೋಟ್ ವಿಕಾಸ ಆಗುತ್ತೆ. ಆ ಜೈಗೋಟ್ನಿಂದ ಉತ್ಪತ್ತಿ ಆಗುತ್ತೆ. ಆ ಜೈಗೋಟ್ನಿಂದ ವಿಕಾಸ ಪ್ರಾರಂಭ ಆಗುತ್ತೆ. ಆವಾಗಿಂದ ಹಿಡ್ಕೊಂಡು ಜೀವನದ ಕೊನೆವರೆಗೂ ನಡೆಯುತ್ತೆ ವಿಕಾಸ. ಆದರೆ ಇದು ಯಾವಾಗಲೂ ಸುಸೂತ್ರವಾಗಿ ಹಾಗೂ ಒಂದೇ ವೇಗದಲ್ಲಿ ನಡೆಯೋದಿಲ್ಲ. ನೆನ್ಪಿಟ್ಕೊಳ್ಳಿ, ವಿಕಾಸ ಒಂದೇ ವೇಗದಲ್ಲಿ ನಡೆಯೋಲ್ಲ. ದೈಹಿಕವಾಗಿ ಹೆಚ್ಚಿನ ಪ್ರಮಾಣದ ವಿಕಾಸ ಆಗ್ಬೋದು, ಮಾನಸಿಕವಾಗಿ ಕಡಿಮೆ ಆಗ್ಬೋದು, ಒಂದೇ ವೇಗದಲ್ಲಿ ನಡೆಯೋದಿಲ್ಲ ರೀ. ಮಕ್ಕಳ ದೈಹಿಕ ಬೆಳವಣಿಗೆ ಮತ್ತು ಮಾನಸಿಕ ಕಾರ್ಯಗಳಲ್ಲಿ ಕೆಲವೊಮ್ಮೆ ಶೀಘ್ರ ಬದಲಾವಣೆ ಕಾಣಬಹುದ್ರಿ. ಉದಾಹರಣೆ ನೋಡಿದಾಗ ಬಾಲ್ಯದಲ್ಲಿ ಎತ್ತರ ಮತ್ತು ತೂಕದಲ್ಲಿ ಹೆಚ್ಚಳ ಕಾಣ್ತೀವ್ರಿ. ಬಾಲ್ಯದಾಗ ಎತ್ತರ ಮತ್ತು ತೂಕದಲ್ಲಿ ಹೆಚ್ಚಳವನ್ನು ಕಾಣಿದ್ರೆ ಶಾಲಾ ಪೂರ್ವ ಪದಗಳಲ್ಲಿ ವರ್ಷಗಳಲ್ಲಿ ಪದ ಸಂಪತ್ತಿನಲ್ಲಿ ಹೆಚ್ಚಳವನ್ನು ಕಾಣ್ತೀವ್ರಿ. ತಾರುಣ್ಯ ಅವಸ್ಥೆಯಲ್ಲಿ ಏನು ಮಾಡ್ತೀವಿ, ಸಮಸ್ಯೆಗೆ ಪರಿಹಾರವನ್ನ ಸಾಮರ್ಥ್ಯಗಳಲ್ಲಿ ಶೀಘ್ರ ಸುಧಾರಣೆಯನ್ನು ಕಾಣ್ತೀವಿ. ಹಂತ ಹಂತವಾಗಿ ಹ್ಯಾಂಗೆ ಬದಲಾವಣೆ ಅದ ನೋಡ್ರಿ. ಬಾಲ್ಯದಲ್ಲಿ ಎತ್ತರ ತೂಕದಲ್ಲಿ ಹೆಚ್ಚಳ ಕಾಣಿದರೆ ಶಾಲಾ ಪೂರ್ವ ವರ್ಷಗಳಲ್ಲಿ ಪದ ಸಂಪತ್ತಿನಲ್ಲಿ ಹೆಚ್ಚಳ ಆಗ್ತದ್ರಿ. ತಾರುಣ್ಯ ಅವಸ್ಥೆಯಲ್ಲಿ ಸಮಸ್ಯೆಗೆ ಪರಿಹಾರದ ಸಾಮರ್ಥ್ಯವನ್ನು ಶೀಘ್ರ ರೀತಿಯಲ್ಲಿ ಸುಧಾರಣೆಯನ್ನು ಕಾಣ್ತೀವಿ. ಇನ್ನೊಂದು ವಿಷಯ, ನಿರಂತರತೆಯ ತತ್ವಕ್ಕೆ ವಿರುದ್ಧವಾಗಿರುವಂತಹ ಒಂದು ತತ್ವ ಅಂದರೆ ಪ್ರಗತಿ ಮತ್ತು ವಿಗತಿ ತತ್ವ. ನೋಡ್ರಿ, ಪ್ರಗತಿ ಮತ್ತು ವಿಗತಿ ಎಂಬ ಎರಡು ಪ್ರಕ್ರಿಯೆಗಳನ್ನು ಒಳಗೊಂಡಿರುವಂಥದ್ದು. ಸ್ವಲ್ಪ ನೀವು ಗಮನ ಕೊಡಬೇಕು. ವ್ಯಕ್ತಿದ ಪ್ರತಿಯೊಂದು ಕ್ಷಣದಲ್ಲಿ ಏನಾಗ್ತದ್ರಿ, ಹೊಸ ಜೀವಕೋಶಗಳು ಹುಟ್ಕೊಳ್ತಾವ್ರಿ, ಸೃಷ್ಟಿ ಆಗ್ತಾವೆ. ಹಳೆ ಜೀವಕೋಶಗಳು ನಾಶ ಆಗ್ತಾವೆ. ಹೀಗೆ ಪ್ರತಿಯೊಂದು ಹಂತದಲ್ಲಿ ಏನಾಗ್ತದ, ಮನುಷ್ಯಂದು ಸಾಮರ್ಥ್ಯ, ಲಕ್ಷಣ, ವರ್ತನೆ, ಸಂವೇಗಗಳು ಪ್ರಗತಿ ಹೊಂತವ್ರಿ. ಕೆಲವೊಂದು ಸಲ ವಿಗತಿ ಹೊಂತದ. ಈ ಸಲ ಇದ್ರ ಮೇಲೂ ಪ್ರಶ್ನೆ ಕೇಳ್ಬೋದ್ರಿ. ಪ್ರಗತಿ ಮತ್ತು ವಿಗತಿ ತತ್ವ ನಿರಂತರತೆಯ ತತ್ವಕ್ಕೆ ವಿರುದ್ಧವಾಗಿರುವಂಥ ತತ್ವ ಅಂತ ಹೇಳ್ಬೋದು. ಜೀವನದ ಪರ್ಯಂತರ ಎರಡು ಪ್ರಕ್ರಿಯೆ ಒಟ್ಟೊಟ್ಟಿಗೆ ನಡೀತಾವ್ರಿ, ಆದರೆ ಒಂದೇ ಪ್ರಮಾಣದಲ್ಲಿರುವುದಿಲ್ಲ. ಪ್ರಗತಿ ಮತ್ತು ವಿಗತಿ 50 ವರ್ಷದ ತನಕ ಪ್ರಗತಿ ಕಂಡು ಬರುತ್ತೆ, 50 ವರ್ಷದ ನಂತರ ವಿಗತಿಯನ್ನು ನಾವು ಕಾಣ್ತೀವಿ. ಹೀಗಾಗಿ ನಾವು ಪ್ರಗತಿ ಮತ್ತು ವಿಗತಿ ಅನ್ನುವಂಥ ತತ್ವನೂ ಕೂಡ ನೋಡ್ಬೋದು. ಯಾವುದು, ನಿರಂತರತೆಯ ತತ್ವದ ವಿರುದ್ಧವಾಗಿ ಅಂತ ಹೇಳ್ಬೋದು. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. ಶಿರಪಾದಾಭಿಮುಖ ವಿನ್ಯಾಸ ತತ್ವದಂತೆ ವಿಕಾಸವು ಹೇಗೆ ನಡೆಯುವುದು? ಶಿರಪಾದಾಭಿಮುಖ ವಿನ್ಯಾಸ ನಿಮಗೆ ಹೇಳಿದ್ದೇನೆ. ಶಿರ ಅಂತಂದ್ರೆ ಮುಡಿ ಅಂತಂದ್ರೆ ತಲೆ ಅಂದರೆ ಶಿರ ಅಂದರೆ ಮುಡಿ ಅಂದರೆ ತಲೆ. ಶಿರಪಾದಾಭಿಮುಖ ವಿನ್ಯಾಸ ತತ್ವದಂತೆ ವಿಕಾಸ ಹೇಗೆ ನಡೀತದ್ರಿ? ತಲೆ ಭಾಗದಿಂದ ಪ್ರಾರಂಭಿಸಿ ಪಾದಗಳ ಕಡೆಗೆ ಸಾಗುತ್ತೆ. ಇದು ನೆನ್ಪಿಟ್ಕೊಳ್ಬೇಕು. ನಿಮಗೆ ಕನ್ಫ್ಯೂಸ್ ಮಾಡ್ತಾನ್ರಿ, ಬಹಳಷ್ಟು ಈಜಿ ಪ್ರಶ್ನೆ ಇದು. ಉತ್ತರ ಬರುತ್ತೆ, ಆದರೆ ಪರೀಕ್ಷೆಯಲ್ಲಿ ಸಮಯದ ಅಭಾವದಿಂದ ನೀವು ಉತ್ತರ ತಪ್ಪು ಹಾಕಿ ಬರ್ತೀರಾ. ಅದಕ್ಕಾಗಿ ಸೂಕ್ಷ್ಮ ಓದಬೇಕು. ಮುಡಿಯಿಂದ ಅಡಿಯವರೆಗೆ, ದೇಹದ ಕೇಂದ್ರದಿಂದ ಪರದೆಯವರೆಗೆ, ಅಡಿಯಿಂದ ಮುಡಿಯವರೆಗೆ, ಪರದೆಯಿಂದ ಕೇಂದ್ರ. ನೀವೇನು ಮಾಡ್ತೀರಾ, ಓದ್ಕೊಂಡು ಹೋಗಿರ್ತೀರಾ, ಅಡಿಯಿಂದ ಮುಡಿಗೆ ಹಾಕ್ತೀರಾ, ತಪ್ಪಾಗುತ್ತೆ. ಮುಡಿ ಅಂದರೆ ತಲೆ, ಅಡಿ ಅಂದರೆ ಪಾದ. ಅದಕ್ಕಾಗಿ ಉತ್ತರ ಯಾವುದಾಗ್ತದ? ಮುಡಿಯಿಂದ ಅಡಿಯವರೆಗೆ ಅಂತ ಹೇಳ್ಬೋದು ಇಲ್ಲಿ. ನಂತರದ ಪ್ರಶ್ನೆಯನ್ನು ನೋಡೋಣ. ನೋಡ್ರಿ, ವಿನ್ಯಾಸ ಯಾವಾಗಲೂ ತಲೆ ಭಾಗದಿಂದ ಪ್ರಾರಂಭಿಸಿ ಪಾದಗಳ ಕಡೆಗೆ ಸಾಗುತ್ತೆ. ಭ್ರೂಣದ ತಲೆಯ ಭಾಗ ಅದರ ಕಾಲುಗಳಿಂದ ಮೊದಲು ಬೆಳವಣಿಗೆ ಆಗುತ್ತೆ. ನೆನ್ಪಿಟ್ಕೊಳ್ಬೇಕು, ತಲೆಯ ಭಾಗನೇ ಮೊದಲು ಬೆಳವಣಿಗೆ ಆಗ್ತದ್ರಿ. ನಂತರ ನಿಂತುಕೊಳ್ಳುವ, ನಡೆಯುವ ಕೌಶಲ್ಯಕ್ಕಿಂತ ಮೊದಲು ಶಿರದ ಚಲನೆ ಮೇಲೆ ನಿಯಂತ್ರಣವನ್ನು ಸಾಧಿಸುತ್ತೆ ಅನ್ನುವಂಥದ್ದನ್ನು ನೀವು ನೆನ್ಪಿಟ್ಕೊಳ್ಬೇಕು. ಇದು ವಿಕಾಸದ ಕ್ರಮಬದ್ಧ ವಿನ್ಯಾಸವನ್ನು ಹೊಂದುತ್ತೆ ಅಂತ ಇಲ್ಲಿ ನೋಡ್ಬೋದು. ನೆಕ್ಸ್ಟ್ ಪ್ರಶ್ನೆ ನೋಡೋಣ್ರಿ. ಶಾಲಾ ಪೂರ್ವದಿಂದ ಪೂರ್ವ ಪ್ರಾಥಮಿಕ ಶಾಲೆಗೆ ಬಂದ ಮಗು ಅತಿಯಾಗಿ ಅಳುತ್ತೆ. ಅದೇ ಮಗು 2 ವರ್ಷದ ನಂತರ ಪ್ರಾಥಮಿಕ ಶಾಲೆಗೆ ಮೊದಲು ಬಂದಾಗ ಅಳುವ ಬದಲು ತನ್ನ ಭುಜ ಮತ್ತು ಕತ್ತಿನ ಸ್ನಾಯುಗಳನ್ನು ಅಲುಗಾಡಿಸುತ್ತದೆ. ಈ ಬದಲಾದ ವರ್ತನೆಯನ್ನು ಈ ಕೆಳಗಿನ ಯಾವ ಹೇಳಿಕೆ ಗುರುತಿಸುವಿರಿ ಅಂತ ಪ್ರಶ್ನೆ ರೀ. ನೋಡಿ, ಸ್ವಲ್ಪ ಏನ್ರಿ ಪ್ರಶ್ನೆ ಎಷ್ಟು ತುಕ್ಕಿದೆ ಅಂತ ಗಾಬರಿಸ್ತೀರಾ ನೀವು. ಹಾಗೆ ಮಾಡೋದು ಬೇಡ. ಶಾಲಾ ಪೂರ್ವದಿಂದ ಪೂರ್ವ ಪ್ರಾಥಮಿಕ ಶಾಲೆಗೆ ಬಂದ ಮಗು, ಪೂರ್ವದಿಂದ ಪ್ರಾಥಮಿಕ ಶಾಲೆಗೆ ಬರುವಂಥ ಮಗು ಅತಿಯಾಗಿ ಅಳುತ್ತದ್ರಿ. ಅದೇ ಮಗು 2 ವರ್ಷದ ನಂತರ ಪ್ರಾಥಮಿಕ ಶಾಲೆಗೆ ಮೊದಲು ಬಂದಾಗ ಅಳುವ ಬದಲು ತನ್ನ ಭುಜ ಮತ್ತು ಕತ್ತಿನ ಸ್ನಾಯುಗಳನ್ನು ಅಲುಗಾಡಿಸುತ್ತೆ. ಈ ಬದಲಾದ ವರ್ತನೆಯನ್ನ ನೋಡಿ, ವಿಕಾಸ ಅನುಕ್ರಮವಾದ ರೀತಿಯಲ್ಲಿ ಮುಂದುವರಿಯುತ್ತೆ, ನಿಜ.
ಆದರೆ ಇಲ್ಲಿ ಏನು ಹೇಳಿದಾನೆಪ್ಪ ಅಂತಂದರೆ, ಅಳುವ ಬದಲು ತನ್ನ ಭುಜ ಮತ್ತು ಕತ್ತಿನ ಸ್ನಾಯುಗಳನ್ನು ಅಲುಗಾಡಿಸುತ್ತೆ ಅಂತ ಪ್ರಶ್ನೆ ಕೊಟ್ಟಿದ್ದಾನೆ. ವಿಕಾಸ ಕ್ರಮಬದ್ಧವಾದದ್ದು, ಹೀಗೆ ನಡಿಬೇಕು, ತಲೆಯಿಂದಲೇ ಬೆಳವಣಿಗೆ ವಿಕಾಸ ಪ್ರಾರಂಭ ಆಗುತ್ತೆ, ಪಾದದ ಕಡೆಗೆ ಸಾಗುತ್ತೆ ಅಂತ ವಿಕಾಸ ವಿನ್ಯಾಸ ಕ್ರಮವನ್ನು ಒಳಗೊಂಡಿದೆ. ವಿಕಾಸ ವಿಭೇದಾತ್ಮಕತೆ ಮತ್ತು ಸಮಗ್ರತೆ ಲಕ್ಷಣ ಹೊಂದಿದೆ. ನೋಡಿ, ಇದಕ್ಕೆ ಉತ್ತರ ಏನಾಗುತ್ತೆಪ್ಪ ಅಂತಂದರೆ, ವಿಕಾಸವು ವಿಭೇದಾತ್ಮಕತೆ ಮತ್ತು ಸಮಗ್ರತೆ ಲಕ್ಷಣವನ್ನು ಹೊಂದಿದೆ ಅಂತ ನಾವು ಇಲ್ಲಿ ಹೇಳ್ಬೋದು. ಹಾಗೆ ನೋಡಿ, ವಿಕಾಸ ಏನಾಗ್ತದಪ್ಪ ಅಂತಂದರೆ ಕ್ರಮಬದ್ಧತೆಯನ್ನೂ ಕೂಡ ಹೊಂದಿದೆ, ಅನುಕ್ರಮವಾಗಿಯೂ ಕೂಡ ಸಾಗಿದೆ. ಅದರಲ್ಲಿ ಎಂಥ ಗುಣ ಇದೆ ಅಂದರೆ ವಿಭೇದಾತ್ಮಕತೆ, ಭೇದವನ್ನು ಎಣಿಸುವಂಥ ಗುಣ ಅದರಿ. 1 ವರ್ಷದ ಮಗು ಬಳಸುವಂಥ ಪದಗಳು 2 ವರ್ಷದಲ್ಲೇ ಚೇಂಜಸ್ ಆಗ್ತದ್ರಿ, ವಿಭೇದೀಕರಣ ಮಾಡ್ತದೆ. ಅದು 3 ವರ್ಷಕ್ಕೆ ಬಂದಾಗ ಮತ್ತೆ ವಿಭೇದೀಕರಣ ಮಾಡ್ತದೆ, ಅಂದರೆ ಭೇದ ಎಣಿಸುತ್ತೆ. ಸಮಗ್ರತೆಯ ಲಕ್ಷಣವನ್ನು ಒಳಗೊಂಡಿದೆ. ಇದು ಹಲವಾರು ಸಂರಕ್ಷಣೆಗಳನ್ನು ಒಳಗೊಂಡಿರುವಂಥ ಒಂದು ಸಂಕೀರ್ಣ ಪ್ರಕ್ರಿಯೆ. ಸಮಗ್ರತೆ ಎಂದಾಗ ಕೇವಲ ದೈಹಿಕ, ಬೌದ್ಧಿಕ, ನೈತಿಕ, ಮಾನಸಿಕ, ಸಂವೇಗಾತ್ಮಕ ಎಲ್ಲ ಅಂಶಗಳನ್ನು ಇದು ಒಳಗೊಂಡಿದೆ. ಹೀಗಾಗಿ ಇದು ಸಮಗ್ರತೆಯ ಲಕ್ಷಣವನ್ನು ಒಳಗೊಂಡಿರುವಂಥದ್ದು. ವಿಕಾಸ ವಿಭೇದಾತ್ಮಕತೆ ಮತ್ತು ಸಮಗ್ರತೆಯ ಲಕ್ಷಣವನ್ನು ಒಳಗೊಂಡಿರುವಂಥದ್ದು. ಹೀಗಾಗಿ ಶಾಲಾ ಪೂರ್ವದಿಂದ ಪೂರ್ವ ಪ್ರಾಥಮಿಕ ಶಾಲೆಗೆ ಬಂದ ಮಗು ಅತಿಯಾಗಿ ಅಳುತ್ತೆ. ಅದು ಮಗು 2 ವರ್ಷದ ನಂತರ ಪ್ರಾಥಮಿಕ ಶಾಲೆ ಬಂದಾಗ ವಿಭೇದಾತ್ಮಕ ಗುಣವನ್ನು ಕಲಿತೆ, ಜೊತೆಗೆ ಅದು ಸಮಗ್ರ ಗುಣವನ್ನು ಒಳಗೊಂಡಿರುತ್ತೆ ವಿಕಾಸ. ಹೀಗಾಗಿ ತನ್ನ ಭುಜ ಮತ್ತು ಕತ್ತಿನ ಸ್ನಾಯುಗಳನ್ನು ಅಲುಗಾಡಿಸುತ್ತೆ ಅನ್ನುವಂಥದ್ದನ್ನು ನಾವಿಲ್ಲಿ ಉತ್ತರ ಹೇಳ್ಬೋದ್ರಿ. ನಂತರದ ಪ್ರಶ್ನೆಯನ್ನು ನೋಡೋಣ. ವಿದ್ಯಾರ್ಥಿಯು ಘನದ ಚಿತ್ರ ಬರೆಯಲು ಕಷ್ಟವಾಗುತ್ತಿರುವುದನ್ನು ಶಿಕ್ಷಕರು ಗುರುತಿಸುತ್ತಾರೆ. ವಿದ್ಯಾರ್ಥಿಯು ವಜ್ರದ ಚಿತ್ರ ಬರೆಯಲು ಕಷ್ಟವಾಗುತ್ತಿರುವುದನ್ನು ಊಹಿಸುತ್ತಾರೆ. ಈ ಊಹೆಗೆ ಶಿಕ್ಷಕರು ಬಳಸಿರುವ ತತ್ವ ಯಾವುದು? ಪ್ರಶ್ನೆ ಸರಿಯಾಗಿ ಓದ್ಕೊಳ್ಳಿ. ವಿದ್ಯಾರ್ಥಿಯು ಘನದ ಚಿತ್ರ ಬರೆಯಲು ಕಷ್ಟವಾಗುತ್ತಿರುವುದನ್ನು ಶಿಕ್ಷಕರು ಗುರುತಿಸುತ್ತಾರೆ. ಘನದ ಚಿತ್ರವನ್ನು ಬರಿತಾ ಇದೆ ಮಗು. ಬರಿತಾ ಇರುವಂಥ ಸಂದರ್ಭದಲ್ಲಿ ಆ ಮಗುವಿಗೆ ಕಷ್ಟವಾಗ್ತಾ ಇರೋದನ್ನು ಶಿಕ್ಷಕರು ಗುರುತಿಸ್ತಾ ಇದ್ದಾರೆ. ವಿದ್ಯಾರ್ಥಿಯು ವಜ್ರದ ಚಿತ್ರ ಬರೆಯಲು ಕಷ್ಟವಾಗುತ್ತಿರುವುದನ್ನು ಊಹಿಸುತ್ತಾರೆ. ವಿದ್ಯಾರ್ಥಿ ವಜ್ರದ ಚಿತ್ರನೂ ಕೂಡ ಬರಿತಾ ಇರ್ತಾನೆ, ಅದಕ್ಕೂ ಕೂಡ ಕಷ್ಟ ಆಗ್ತದೆ. ಹೀಗಾಗಿ ಅದನ್ನು ಕೂಡ ನೋಡ್ತಾರೆ. ಈ ಊಹೆಗೆ ಶಿಕ್ಷಕರು ಬಳಸಿರುವ ತತ್ವ ಯಾವುದು? ನೋಡಿ, 4 ಆಪ್ಷನ್ಸ್ನಲ್ಲಿ ವಿಕಾಸವು ಅನುಕ್ರಮವಾಗಿ ಸಾಗುತ್ತದೆ, ವಿಕಾಸವು ನಿಧಾನವಾಗಿ ಕ್ರಮಬದ್ಧವಾಗಿ ಸಾಗುತ್ತದೆ, ವಿಕಾಸವು ಅತಿ ವೇಗವಾಗಿ ಸಾಗುತ್ತದೆ, ವಿಕಾಸವು ಬೇರೆ ಬೇರೆ ವ್ಯಕ್ತಿಗಳಲ್ಲಿ ಬೇರೆ ಬೇರೆಯಾಗಿರುತ್ತದೆ. ವಿಕಾಸ ಬೇರೆ ಬೇರೆ ವ್ಯಕ್ತಿಗಳಲ್ಲಿ ಬೇರೆ ಬೇರೆ ಆಗಿರುತ್ತೆ, ನಿಜ. ವಿಕಾಸ ಅತಿ ವೇಗವಾಗಿ ಬಿ ಸಾಗ್ಬೋದು, ಕೆಲವೊಂದು ಮಕ್ಕಳಲ್ಲಿ ನಿಧಾನವಾಗಿ ಸಾಗುತ್ತೆ, ಕೆಲವೊಂದು ಮಕ್ಕಳಲ್ಲಿ ವೇಗವಾಗಿ ಸಾಗುತ್ತೆ. ಕ್ರಮಬದ್ಧತೆಯನ್ನು ಹೊಂದಿದೆ. ಈ ಪ್ರಶ್ನೆಯನ್ನು ಗಮನದಲ್ಲಿಟ್ಟುಕೊಂಡಾಗ ನೋಡಿ, ಘನದ ಚಿತ್ರ ಬರೆಯಲು ಕೂಡ ಕಷ್ಟ ಆಗ್ತದ, ವಜ್ರದ ಚಿತ್ರ ಬರೆಯಲು ಕೂಡ ಕಷ್ಟ ಆಗ್ತದೆ. ಅಂದರೆ ವಿಕಾಸ ಅನುಕ್ರಮವಾಗಿ ಸಾಗುತ್ತದೆ, ಹಂತ ಹಂತವಾಗಿ ಸಾಗುತ್ತದೆ. ಕಿಶೋರಾವಸ್ಥೆಯಲ್ಲಿ, ಪೂರ್ವ ಬಾಲ್ಯಾವಸ್ಥೆಯಲ್ಲಿ, ಉತ್ತರ ಬಾಲ್ಯಾವಸ್ಥೆಯಲ್ಲಿ, ತಾರುಣ್ಯಾವಸ್ಥೆಯಲ್ಲಿ ಒಂದು ಮಗು ಮೊದಲು ಅಳುವುದನ್ನು ಕಲ್ತ್ರೆ ನಂತರದಲ್ಲಿ ಏನು ಮಾಡುತ್ತೀರಿ? ಪದಗಳ ಸಂಪತ್ತಿನಲ್ಲಿ ವ್ಯತ್ಯಾಸವನ್ನು ಗುರುತಿಸುತ್ತೆ. ನಂತರದಲ್ಲಿ ತಾರುಣ್ಯಾವಸ್ಥೆಯಲ್ಲಿ ಸಮಸ್ಯೆಗಳ ಬಿಡಿಸುವಿಕೆಯಲ್ಲಿ ತೊಡಗುತ್ತೆ. ಅಂತಂದರೆ ಹಂತ ಹಂತವಾಗಿ ಅನುಕ್ರಮವಾಗಿ ಸಾಗುತ್ತೇರಿ. ಯಾವುದೇ ಹಂತವನ್ನು ಬಿಟ್ಟು ಪಿಯಾಜೆ ಹೇಳ್ತಾನೆ ರೀ, ಒಂದು ಮಗು ವಿಕಾಸ ಆಗಬೇಕಾದ್ರೆ ಮೊದಲು ಕಾರ್ಯಪೂರ್ವ ಸಂವೇಗಾದನ ಗತಿ ಹಂತ, ಕಾರ್ಯಪೂರ್ವ ಹಂತ, 3ನೇದು ಮೂರ್ತ ಕಾರ್ಯಗಳಂತ, 4ನೇದು ಔಪಚಾರಿಕ ಹಂತವನ್ನು ದಾಟಿದ ನಂತರ ಬೌದ್ಧಿಕ ವಿಕಾಸ ಸಂಪೂರ್ಣವಾಗ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾನೆ. ಅದೇ ರೀತಿ ಈ ಉದಾಹರಣೆನೂ ಕೂಡ ಇದಕ್ಕೆ ವಿಕಾಸ ಅನುಕ್ರಮವಾಗಿ ಸಾಗುತ್ತೆ ಅಂತ ನಾವಿಲ್ಲಿ ಉತ್ತರವನ್ನು ಹಾಕಬಹುದ್ರಿ. ನಂತರದ ಪ್ರಶ್ನೆ ನೋಡೋಣ್ರಿ. ಶಿಶುದಶೆಯ ಅವಧಿಯಲ್ಲಿ ವಿಕಾಸದ ಒಂದು ರೂಪ, ಅದು ಎಂಥ ರೂಪವನ್ನು ಹೊಂದಿರುತ್ತೀರಿ ನೋಡ್ಬೇಕು ನೀವು. ಭಾವನಾತ್ಮಕ ಪಕ್ವತೆ, ಜವಾಬ್ದಾರಿಯುತ ಸಾಮಾಜಿಕ ವರ್ತನೆ, ನಡೆ, ಓದಲು ಮತ್ತು ಬರೆಯಲು ಕಲಿವಿಕೆ. ಶಿಶು ದಶೆಯಲ್ಲಿರುವಂತಹ ಮಗು
ಜನನದ ನಂತರ ಶಿಶುಯಲ್ಲಿ ಇರ್ತದಲ್ಲ, ಶಿಶು ಮಗು, ಅದು ಯಾವ ವಿಕಾಸದ ಒಂದು ರೂಪವನ್ನು ಪಡೆದುಕೊಂಡಿರುತ್ತದೆ? ಭಾವನಾತ್ಮಕ ಪಕ್ವತೆ ಯಾವ ಹಂತದಲ್ಲಿ ಬೆಳೀತದೆ ರೀ? ತಾರುಣ್ಯಾವಸ್ಥೆಯಲ್ಲಿ ಭಾವನಾತ್ಮಕ ಪಕ್ವತೆ ಬೆಳೆಯುತ್ತೆ. ಜವಾಬ್ದಾರಿಯುತ ಸಾಮಾಜಿಕ ವರ್ತನೆ ರೀ, ಸಾಮಾಜಿಕ ವರ್ತನೆಯೂ ಕೂಡ ತಾರುಣ್ಯಾವಸ್ಥೆಯಲ್ಲಿ ಪಡ್ಕೊಂಡಿರುತ್ತೆ ರೀ. ಅದು ಸಾಮಾಜಿಕ ವರ್ತನೆಯೂ ಕೂಡ ತಾರುಣ್ಯಾವಸ್ಥೆಯಲ್ಲಿ ಪಡೆದುಕೊಂಡಿರುತ್ತೆ. ನಡೆದಂತೆ ನಡೆನೂ ಕೂಡ ಅದು ಶಿಶು ದಶೆಯಲ್ಲಿ ಕಾಣುವುದಿಲ್ಲ. ಓದಲು ಮತ್ತು ಬರೆಯಲು ಕಲಿಯುವಿಕೆ, ಶಿಶು ದಶೆಯಲ್ಲಿರುವಂಥ ಒಂದು ವಿಕಾಸದ ಒಂದು ರೂಪ ಯಾವುದಪ್ಪ ಅಂದರೆ ಮಗು ಮೊಟ್ಟ ಮೊದಲನೇದಾಗಿ ಓದಲು ಮತ್ತು ಬರೆಯಲು ಕಲಿತದ್ರಿ. ಓದಲು ಬರೆಯಲು ಕಲಿತದ ನಂತರ ಭಾವನಾತ್ಮಕ ಪಕ್ವತೆ, ಸಾಮಾಜಿಕ ವರ್ತನೆ, ನಡೆ ಇವೆಲ್ಲವನ್ನು ಕಲಿತಾ ವಿಕಾಸವನ್ನು ಹೊಂದುತ್ತೆ ಅನ್ನುವಂಥದ್ದನ್ನು ನಾವಿಲ್ಲಿ ಹೇಳ್ಬೋದು. ಈ ಶಿಶು ದಶೆಯ ಅವಧಿಯಲ್ಲಿ ವಿಕಾಸದ ಒಂದು ರೂಪವನ್ನು ನಾವು ಯಾವ ಇಸ್ವಿಯಲ್ಲಿ ಕಾಣ್ತೀವಪ್ಪ ಅಂತಂದರೆ, ಇದು 2000 CTTಯಲ್ಲಿ ಬಂದಿರುವಂಥ ಪ್ರಶ್ನೆ, 2014ರಲ್ಲಿ ಕೇಳಿರುವಂಥ ಒಂದು ಪ್ರಶ್ನೆ ರೀ. 2014ರಲ್ಲಿ ಯಾವುದು? CTETನಲ್ಲಿ ಕೇಳಿರುವಂಥ ಒಂದು ಪ್ರಶ್ನೆ ರೀ. ಅದಕ್ಕಾಗಿ ಇದಕ್ಕೆ ಉತ್ತರ ಏನಂತ ಹೇಳ್ಬೋದಪ್ಪ ಅಂತಂದರೆ ಓದಲು ಮತ್ತು ಬರೆಯಲು ಕಲಿಯುವಿಕೆ ಅಂತ ನಾವಿಲ್ಲಿ ಗುರುತಿಸ್ಬೋದು ರೀ. ನಂತರದ ಪ್ರಶ್ನೆ ನೋಡೋಣ. ಕ್ರಮೇಣ ಮಂಕಾಗುವಿಕೆ ಅಂದರೆ, ವಿಕಾಸದ ಹಂತದಲ್ಲಿ ಕ್ರಮೇಣ ಮಂಕಾಗುವಿಕೆ ಅಂದರೆ, ಈ ಕ್ರಮೇಣ ಮಂಕಾಗುವಿಕೆ ಅನ್ನುವಂಥದ್ದು 2014ರಲ್ಲಿ ಕೇಳಿರುವಂಥ ಒಂದು ಪ್ರಶ್ನೆ. ಇದು ಆಂಧ್ರ ಪ್ರದೇಶದ TETಯಲ್ಲಿ ಕೇಳಿರುವಂಥ ಪ್ರಶ್ನೆ. 1ನೇ ಉತ್ತರ ನೋಡ್ರಿ, ಶಿಶುವಿನ ನಿರಂತರ ಬೆಳವಣಿಗೆಗೆ ಅನಪೇಕ್ಷಿತವಾದಂಥ ಸಹಾಯ. ಮಗುವಿನ ಬೆಳವಣಿಗೆ ಆಧಾರದ ಮೇಲಿನ ಸಹಾಯವು ಕಡಿಮೆಯಾಗುವುದು. ಮಗುವಿನ ಬೆಳವಣಿಗೆ ಆಧಾರದ ಮೇಲಿನ ಸಹಾಯ ಹೆಚ್ಚಾಗುವುದು. ಮಗುವಿನ ಬುದ್ಧಿಮಟ್ಟದ ವಿಕಾಸ. ಕ್ರಮೇಣ ಮಂಕಾಗುವಿಕೆ, ಈಗ ನೋಡಿ, ಬೆಳವಣಿಗೆ ಮತ್ತು ವಿಕಾಸದ ಹಂತದಲ್ಲಿ ಮಂಕಾಗುವಂತಂದರೆ ಶಿಶುವಿನ ನಿರಂತರ ಬೆಳವಣಿಗೆ ಅನಪೇಕ್ಷಿತವಾದಂಥ ಸಹಾಯ ಅಲ್ಲ ರೀ, ಮಗುವಿನ ಬೆಳವಣಿಗೆ ಆಧಾರದ ಮೇಲಿನ ಸಹಾಯ ಕಡಿಮೆಯಾಗುವುದು. ಬೆಳೀತಾ ಇರುವಂತಹ ಸಂದರ್ಭದಲ್ಲಿ ಮಗು ಮಂಕಾಗುವುದು ಅಂತಂದರೆ ಅಲ್ಲಿ ಬೆಳವಣಿಗೆಯ ಆಧಾರದ ಮೇಲಿನ ಸಹಾಯ ಕಡಿಮೆಯಾಗಿದೆ ಅಂತ ಅರ್ಥ. ಹೀಗಾಗಿ ಇದಕ್ಕೆ ಉತ್ತರ ಏನಾಗುತ್ತೆ ಅಂದರೆ ಮಗುವಿನ ಬೆಳವಣಿಗೆ ಆಧಾರದ ಮೇಲಿನ ಸಹಾಯ ಕಡಿಮೆಯಾಗುವುದು ಅಂತ ನಾವು ಇಲ್ಲಿ ಹೇಳ್ಬೋದು. ಹೆಚ್ಚಿನ ಸಹಾಯದಂತರೂ ಆಗಲ್ರಿ. ಮಂಕಾಗುವುದು ಅಂತಂದರೆ ಅದು ಮಂದ ಆಗುವುದು. ಮಗುವಿನ ಬುದ್ಧಿಮಟ್ಟದ ವಿಕಾಸ, ಇದರಲ್ಲಿ ಯಾವ್ದಾವ ಆಪ್ಷನ್ಸ್ ಅಪ್ಪ ಅಂತಂದರೆ ಮಗುವಿನ ಬೆಳವಣಿಗೆ ಆಧಾರದ ಮೇಲಿನ ಸಹಾಯ ಕಡಿಮೆ ಆಗುವುದು ಅಂತ ನಾವು ಇಲ್ಲಿ ಹೇಳ್ಬೋದು. ನಂತರದ ಪ್ರಶ್ನೆಗೆ ಹೋಗೋಣ್ರಿ. ಬೆಳವಣಿಗೆ ಮತ್ತು ವಿಕಾಸ ಒಂದು ವಿನ್ಯಾಸದ ಪ್ರಕಾರ ನಡೆಯುತ್ತೆ ಎಂದು ವಿವರಿಸುವ ತತ್ವ. ನೋಡಿ, ಬೆಳವಣಿಗೆ ಮತ್ತು ವಿಕಾಸ ಒಂದು ವಿನ್ಯಾಸದ ಪ್ರಕಾರ ನಡೆಯುತ್ತೆ ಅಂತ ವಿವರಿಸುವ ತತ್ವ ಅನುವಂಶತೆ ಮತ್ತು ಪರಿಸರ ತತ್ವ, ಸಾರ್ವತ್ರಿಕ ತತ್ವ, ಶಿರಪಾದಾಭಿಮುಖ ತತ್ವ, ವೈಯಕ್ತಿಕ ಭಿನ್ನತೆಯ ತತ್ವ. ಅನುವಂಶತೆ ಮತ್ತು ಪರಿಸರ ತತ್ವ ಅಂತಂದರೆ ಮಗು ಹುಟ್ಟಿದಾಗ ತಲೆಯಿಂದ ತಲೆಮಾರಿಗೆ ಬಳವಳಿಗೆ ಬಂದಿರುವಂಥ ಗುಣಗಳು ಅನುವಂಶತೆ ರೀ. ಹೀಗೆ ಬೆಳೀತಾ ಹೋದಂತೆ ಅದು ಪರಿಸರದ ಪ್ರಭಾವಕ್ಕೆ ಒಳಗಾಗ್ತದ. ಅನುವಂಶತೆಯ ಗುಣಗಳನ್ನು ಹೊತ್ತಿಕೊಂಡು ಪರಿಸರದ ಪ್ರಭಾವಕ್ಕೆ ಬಂದು ಅದು ಸಂಪೂರ್ಣವಾದಂಥ ವಿಕಾಸವನ್ನು, ಕಲಿಕೆಯೊಂದಿಗೆ ವಿಕಾಸವನ್ನು ಹೊಂದುತ್ತಾ ಹೋಗುತ್ತೆ. ಹೀಗೆ ಅನುವಂಶತೆ ಮತ್ತು ಪರಿಸರ ತತ್ವ. ಸಾರ್ವತ್ರಿಕ ತತ್ವ ಅನ್ನುವಂಥದ್ದು ಇದೇನಪ್ಪ ಅಂದ್ರೆ ಒಂದು ವಿನ್ಯಾಸ ಪ್ರಕಾರವನ್ನು ಹೋಲುವುದಿಲ್ಲರಿ. ಶಿರಪಾದಾಭಿಮುಖ ತತ್ವ, ವಿಕಾಸ ಅನ್ನುವಂಥದ್ದು ಕ್ರಮಬದ್ಧತೆ ವಿನ್ಯಾಸವನ್ನು ಹೊಂದಿದೆ, ಅದು ಶಿರಪಾದಾಭಿಮುಖ ತತ್ವ ಅಂತಂದರೆ ತಲೆಯಿಂದ ಪ್ರಾರಂಭವಾಗಿ ಪಾದದ ಕಡೆಗೆ ಬೆಳವಣಿಗೆ ಸಾಗುತ್ತೆ ಅನ್ನುವಂಥದ್ದನ್ನು ನಾವಿಲ್ಲಿ ಹಿಂದಿನ ಪ್ರಶ್ನೆಗಳಲ್ಲಿ ನೋಡಿವ್ರಿ. ಹೀಗಾಗಿ ಉತ್ತರ ಯಾವುದಾಗುತ್ತೆಪ್ಪ ಅಂತಂದರೆ ಶಿರಪಾದಾಭಿಮುಖ ತತ್ವ ಆಗುತ್ತೆ ಅಂತ ನಾವಿಲ್ಲಿ ಹೇಳ್ಬೋದು. ವೈಯಕ್ತಿಕ ಭಿನ್ನತೆಯ ತತ್ವ ಅಂದರೆ ವ್ಯಕ್ತಿಗಳ ಮಧ್ಯದಲ್ಲಿ ಭಿನ್ನತೆಯನ್ನು ಕಾಣುವುದು ಅಂತ ನಾವು ಇಲ್ಲಿ ಹೇಳ್ತೀವ್ರಿ. ನಂತರದ ಪ್ರಶ್ನೆ ಹೋಗೋಣ್ರಿ. ಸಫಲೋಕಾಡಲ್ ಎಂದರೆ
ನೋಡಿ, ಸಫಲೋಕಾಡಲ್ ಅಂತಂದರೆ ಶಿರಪಾದಾಭಿಮುಖ ತತ್ವ. ಶಿರಪಾದಾಭಿಮುಖ ತತ್ವ ಅಂತ ಹೇಳ್ಬೋದು, ಮುಡಿಯಿಂದ ಅಡಿವರೆಗೆ ಅನುಕ್ರಮವಾಗಿ ಬೆಳುವಿಕೆ ಅಂತ ಹೇಳ್ಬೋದ್ರಿ. ಇಲ್ಲಿ ಏನಪ್ಪ ಅಂತಂದರೆ ಸಫಲೋಕಾಡಲ್ ಅಂತಂದರೆ ಇತರರೊಂದಿಗೆ ಪರಸ್ಪರ ಕ್ರಿಯೆ ನಡೆಯುವಂಥ ಸಾಮರ್ಥ್ಯ, ತನ್ನ ಭಾವನೆಗಳನ್ನು ತಡೆಹಿಡುವ ಸಾಮರ್ಥ್ಯ, ಯೋಚಿಸುವ ಮತ್ತು ವಿವಚಿಸುವ ಸಾಮರ್ಥ್ಯ, ಮುಡಿಯಿಂದ ಅಡಿವರೆಗೆ ಅನುಕ್ರಮವಾಗಿ ಬೆಳುವಿಕೆ. ಇದರಲ್ಲಿ ಉತ್ತರ ಏನಾಗುತ್ತೆಪ್ಪ ಅಂದರೆ ಸಫಲೋಕಾಡ್ ಅಂತಂದರೆ ಮುಡಿಯಿಂದ ಅಡಿವರೆಗೆ ಅನುಕ್ರಮವಾಗಿ ಸಾಗುವಂಥದ್ರಿ. ಸಫಲೋ ಅಂತಂದರೆ ಮುಡಿಯಿಂದ ಅಡಿ ಅಂದರೆ ಶಿರಭಾಗದಿಂದ ಪಾದದ ಕಡೆಗೆ ನಡೆಯುವಂಥದ್ದಕ್ಕೆ ಸಫಲೋಕಾಡಲ್ ಅಂತ ಕರೀತಾರೆ. ನಂತರ ಪ್ರಶ್ನೆ ನೋಡ್ರಿ, 2022ರಲ್ಲಿ ಕೇಳಿರುವಂಥ ಪ್ರಶ್ನೆ. ಮಗು ನಿಲ್ಲುವ ಸಾಮರ್ಥ್ಯವನ್ನು ಹೊಂದುವ ಮೊದಲು ನಡೆಯಲು ಸಾಧ್ಯವಾಗುವುದಿಲ್ಲ, ಹಾಗೆ ಮಗು ಓಡಲು ಪ್ರಾರಂಭಿಸುವ ಮೊದಲು ನಡಿಗೆ ಕಲಿಯಬೇಕು. ಈ ಸಂಗತಿಯನ್ನು ಹೊಂದಿರುವಂಥ ಅಂಶ ನಿರಂತರತೆಯ ತತ್ವ, ವಿನ್ಯಾಸ ಏಕರೂಪತಾ ನಿಯಮ, ಬೆಳವಣಿಗೆಯ ನಿಯಮ, ನಿರ್ದೇಶಿತ ವಿಕಸನ. ನೋಡಿ, ಮಗು ನಿಲ್ಲುವ ಸಾಮರ್ಥ್ಯವನ್ನು ಹೊಂದುವ ಮೊದಲು ನಡೆಯಲು ಸಾಧ್ಯವಾಗುವುದಿಲ್ಲ. ಮೊದಲು ಪ್ರಪಂಚದ ಯಾವುದೇ ಸಂಸ್ಕೃತಿಯಲ್ಲಿರುವಂಥ ಮಗು ಏನು ಮಾಡುತ್ತೆಪ್ಪ ಅಂದರೆ ವಿಶ್ವದ ವಿವಿಧ ಸಂಸ್ಕೃತಿಯ ಎಲ್ಲ ಮಕ್ಕಳಲ್ಲಿ ಒಂದೇ ಅನುಕ್ರಮದಲ್ಲಿ ಚಲನೆ ವಿಕಾಸ ಆಗ್ತದ್ರಿ. ಅಂತಂದರೆ ಚಲನೆ ಕಂಡು ಬರುವಂಥ ಅನುಕ್ರಮಗಳು ಯಾವಂದ್ರೆ ಮೊದಲ ತೆವಳುತ್ತದ್ರಿ ಮಗು, ನಂತರ ಅಂಬೆಗಾಲ ಇಡ್ತದೆ, ಅಲ್ಲಿಂದ ನಡೀತೆ. ಹೀಗೆ ಚಲನೆ ವಿಕಾಸ ಕಾಲ ಒಬ್ಬರಿಂದ ಒಬ್ಬರಿಗೆ ವ್ಯತ್ಯಾಸ ಆಗ್ತದೆ. ಮೊದಲು ತೆವಳುತ್ತದ, ನಂತರ ಅಂಬೆಗಾಲಿಡ್ತದೆ, ಅಲ್ಲಿಂದ ನಡೆಯುತ್ತೆ. ಹಾಗಾಗಿ ಮಗು ನಿಲ್ಲುವ ಸಾಮರ್ಥ್ಯವನ್ನು ಹೊಂದುವ ಮೊದಲು ನಡೆಯಲು ಸಾಧ್ಯವಾಗುವುದಿಲ್ಲ. ಇದು ವಿನ್ಯಾಸ ಏಕರೂಪತಾ ನಿಯಮವನ್ನು ಹೋಲುತ್ತೀರಿ. ವಿನ್ಯಾಸ ಏಕರೂಪತಾ ನಿಯಮವನ್ನು ಹೋಲುತ್ತೆ. ಅಂದರೆ ವಿಕಾಸವು ಕ್ರಮಬದ್ಧವಾದ ವಿನ್ಯಾಸವನ್ನು ಹೊಂದಿದೆ. ಅದರಲ್ಲಿ ಮೊದಲು ಶಿರಪಾದಾಭಿಮುಖ ವಿನ್ಯಾಸ, ಎರಡನೇದು ಕೇಂದ್ರ ಪರದೆ ಅಭಿಮುಖ ವಿನ್ಯಾಸ, ಮೂರನೇದು ಚಲನೆಯ ವಿನ್ಯಾಸ. ಈ ಚಲನೆಯ ವಿನ್ಯಾಸ ಏನಾಗ್ತದಪ್ಪ ಅಂದರೆ ಇದಕ್ಕೆ ಉತ್ತರ ಆಗುತ್ತೆ ವಿನ್ಯಾಸ ಏಕರೂಪತಾ ನಿಯಮ ಅನ್ನುವಂಥದ್ದನ್ನು ನಾವಿಲ್ಲಿ ಹೇಳ್ಬೋದು. ಕೊನೆಯ ಪ್ರಶ್ನೆ, ವಿಕಾಸವನ್ನು ಪ್ರಭಾವಿಸಿದ ಒಂದು ಅಂಶ. ವಿಕಾಸವನ್ನು ಪ್ರಭಾವಿಸದ ಒಂದು ಅಂಶ ಅನುವಂಶತೆ ಇಲ್ಲದೆ ವಿಕಾಸ ನೆರವೇರುವುದಿಲ್ಲ. ಪರಿಸರ ಬೇಕ್ರಿ, ಅನುವಂಶತೆ ಮತ್ತು ಪರಿಸರ ಎರಡೂ ಬೇಕು. ಬೆಳವಣಿಗೆ ಇಲ್ಲದೆ ವಿಕಾಸವನ್ನು ನಡಿಲಕ್ಕೆ ಸಾಧ್ಯ ಇಲ್ಲ ರೀ. ಬೆಳವಣಿಗೆ ಇಲ್ಲದೆ ವಿಕಾಸ ಸಾಧ್ಯ ಇಲ್ಲ. ಹೇಳ್ತಾನೆ ಏನಪ್ಪ ಅಂತಂದರೆ ವಿಕಾಸವಿಲ್ಲದೆ ಒಬ್ಬ ವ್ಯಕ್ತಿ ಬೆಳೆಯಲಾರ, ಬೆಳವಣಿಗೆಯಲ್ಲಿ ಸೂಕ್ತ ಬದಲಾವಣೆಗಳಾಗದೆ ವಿಕಾಸ ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ವಿಕಾಸ ನಡಿಬೇಕಾದ್ರೆ ಬೆಳವಣಿಗೆ ಪಕ್ವತೆ ಬೇಕ್ರಿ. ಇಲ್ಲಿ ಸಾಧನೆ ಅನ್ನುವಂಥದ್ದು ಏನಿದೆಯಪ್ಪ ಅಂತಂದರೆ ಪ್ರಭಾವಿಸದ ಅಂಶಗಳಲ್ಲಿ ಒಂದಾಗುತ್ತೆ. ಅಂತಂದರೆ ವಿಕಾಸವನ್ನು ಅನುವಂಶತೆ ಪರಿಸರ ಬೆಳವಣಿಗೆಯಿಂದ ಪ್ರಭಾವಿಸುತ್ತೆ. ಒಂದು ಅಂಶ ಪ್ರಭಾವಿಸಲ್ಲ, ಅದು ಸಾಧನೆ ಅಂತ ಹೇಳ್ಬೋದು. ಇಲ್ಲಿ ತನಕ ವಿಕಾಸದ ತತ್ವಗಳ ಮೇಲೆ 17 ಪ್ರಶ್ನೆಗಳನ್ನು ನಿಮ್ಮ 17-18 ಪ್ರಶ್ನೆಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಈ ವಿಕಾಸದ ತತ್ವಗಳಿಂದ 1 ಅಂಕಗಳು ನಿಮಗೆ ಮಿಸ್ ಆಗುವಂಥ ಚಾನ್ಸಸ್ ಇಲ್ಲ. ಹಾಗಾಗಿ ನಿಮ್ದು ಏನಾದರೂ ಅನಿಸಿಕೆಗಳಿದ್ದರೆ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಒತ್ತುವುದರ ಮೂಲಕ ನೋಟಿಫೈ ಆಗಿರಿ ಅಂತ ಹೇಳ್ತಾ ನನ್ನ ಕ್ಲಾಸನ್ನು ಮುಗಿಸುತ್ತೇನೆ. ಧನ್ಯವಾದಗಳು.